ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಗಸ್ಟ್ 1ನೇ ತಾರೀಕು ನಮ್ಮದು ಇಂಗ್ಲೀಷಲ್ಲಿ ತರಗತಿಗಳಿರುತ್ತೆ. ಯಾರಿಗೆ ಇಂಗ್ಲೀಷ್ ಸ್ವಲ್ಪ ಆಸಕ್ತಿ ಇರ್ತಕ್ಕಂಥದ್ದು, ಆ ಭಾಷೆಯಲ್ಲಿ ನಾವು ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥದ್ದು ಖಂಡಿತ ಮಾಡ್ಬೋದು. ಮತ್ತು ಹಾಗೆ ಆಗಸ್ಟ್ 16ನೇ ತಾರೀಕು ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಸೊ ಎಲ್ಲರಿಗೂ ತಿಳಿದಿದೆ, ಇವತ್ತು ಹೊಸ ಮುಖ್ಯಮಂತ್ರಿಗಳ ಆಯ್ಕೆ. ಸಾಮಾನ್ಯವಾಗಿ ನಾನು ಈ ರಾಜಕೀಯದ ವಿಚಾರಕ್ಕೆಲ್ಲ ನಾನು ಪ್ರೆಡಿಕ್ಟ್ ಮಾಡೋದಿಲ್ಲ. ಯಾಕೆಂದರೆ ಅವ್ರದ್ದೆಲ್ಲ ಜಾತಕಗಳು ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬರ್ತಾರೆ ಹೋಗ್ತಾ ಇರ್ತಾರೆ, ಅದು ಕಾಮನ್. ಯಾರು ಬರ್ತಾರೆ ಅನ್ನೋದು ಒಂದು ಕುತೂಹಲ. ನನಗೆ 4 ಗಂಟೆಯಲ್ಲಿ ನನ್ನ ಕೆಲವರು ಸ್ಟೂಡೆಂಟ್ಸು, ಸರ್ 4 ಜನ ಇದ್ದಾರೆ ಸರ್, ಯಾರು CM ಆಗ್ತಾರೆ ದಯವಿಟ್ಟು ತಿಳಿಸ್ಲೇಬೇಕು ಅಂತ ಹೇಳಿ 4 ಗಂಟೆ ಇವತ್ತು ಪ್ರಶ್ನೆ ಕೇಳಿದರು. ಆಯ್ತು, ಯಾರ್ಯಾರು 4 ಜನ ನಾನು ಅಷ್ಟು ಅಬ್ಸರ್ವ್ ಮಾಡಲ್ಲ. ಅವ್ರ ಹೆಸರು ಕೊಟ್ಟರು, ಯಾರ್ಯಾರ್ದು ಹೆಸರು ಕೊಟ್ಟರು 4 ಜನದ್ದು. ನಾನು ಅವರು ಯಾವ ಕ್ಷೇತ್ರ ಎಲ್ಲಿ ಅವರು ಇದ್ದಾರೆ ಅಂತ ಅದು ಅಷ್ಟು ನನಗೆ ಮೈಂಡ್ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಸ್ವಲ್ಪ ಪ್ರಾಮಿನೆಂಟ್ ಇರೋರೆಲ್ಲ ಗೊತ್ತಿರುತ್ತೆ, ಬಟ್ ಅವ್ರು ಕೊಟ್ಟರೆ ಹೆಸರಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರಲಿಲ್ಲ. ಸೊ ಅವಾಗ ನಾನು ಪ್ರಿಡಿಕ್ಷನ್ ಮಾಡಿ ಕೊಟ್ಟೆ, ಇವರೇ CM ಆಗ್ತಕ್ಕಂಥದ್ದು 4 ಗಂಟೆಯಲ್ಲಿ. ಅವಾಗ ಹೇಳಿದ್ದೆ, ಬಸವರಾಜ ಬೊಮ್ಮಾಯಿ ಅವರೇ CM ಆಗೋದು ಇವತ್ತು, ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಇದು ಹೇಳಿಕೆ ಆಗುತ್ತೆ ಅಲ್ವಾ, ನಾನು ಪ್ರೂಫ್ ತೋರಿಸ್ಬೇಕಲ್ವಾ ಜನಕ್ಕೆ. ಜನ ಏನು ಕೇಳ್ತಾರೆ ಹೇಳಿ, ಪ್ರೂಫ್ ತೋರಿಸಿ. ಸೈನ್ಸ್ ಅವರೆಲ್ಲ ಪ್ರೂಫ್. ಸೊ ನಮ್ಮ ಸ್ಟಾಫ್ಗೆ ಕಳಿಸ್ದೆ, ಎಲ್ಲ ನೀನು ಸ್ಟೇಟಸಲ್ಲಿ ಹಾಕೊಳ್ಳಮ್ಮ, ಇದು ಯಾರೋ ಕೇಳ್ತಾರೆ ತುಂಬ ಜನ ಸ್ಟೂಡೆಂಟ್ಸು, ಎಷ್ಟೋ ಜನ, ನಮ್ಮ 12,000 ಜನ ಇದ್ದಾರೆ, ಎಷ್ಟೋ ಗ್ರೂಪ್ಗಳಿದೆ. ನೀನು ಸ್ಟೇಟಸ್ಗೆ ಹಾಕೋ, ನಾನೇನು ಹಾಕಕ್ಕೆ ಹೋಗೋದಿಲ್ಲ, ನೀನು ಸ್ಟೇಟಸ್ಗೆ ಹಾಕೋ, ಇವರೇ ಆಗೋದು CM ಅಂತ. ಅದರ ಮೊದಲ ಒಂದು ಕಳಿಸಿರ್ತಕ್ಕಂಥ, ವಾಟ್ಸಪ್ಪಲ್ಲಿ ಕಳಿಸಿರ್ತಕ್ಕಂಥ ಒಂದು ಟೈಮ್ ಇದೆ, ಅದನ್ನು ಪಿಕ್ಚರಲ್ಲಿ ತೋರಿಸ್ತೀನಿ ನೋಡಿ. ಇದು ನಮ್ಮ ಸ್ಟಾಫ್ ಒಬ್ಬರಿಗೆ ಕಳಿಸಿರ್ತಕ್ಕಂಥ ಸಮಯ. ನಕ್ಷತ್ರ ನಾಡಿ, ಚಾನ್ಸಸ್ ಆಫ್ CM ಬಸವರಾಜ ಬೊಮ್ಮಾಯಿ. ಯಾಕಂದರೆ ಅದೇ ನಮಗೆ ಆ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು. 4:13ಕ್ಕೆ ಕಳಿಸ್ದೆ, ಓಕೆ ಅಂತ ಹಾಕಿರ್ತಕ್ಕಂಥದ್ದು ಅಲ್ಲಿ ಬಂದಿದೆ. 4:13ಕ್ಕೆ ಕಳಿಸಿರ್ತಕ್ಕಂಥದ್ದು. ಹಾಗೆ ಅವರು ಅವರ ಸ್ಟೇಟಸ್ ಇರುತ್ತಲ್ಲ, ನಮ್ಮ ಸ್ಟಾಫ್ ಅವ್ರದ್ದು ಸ್ಟೇಟಸ್ ಇರುತ್ತಲ್ಲ, ಸ್ಟೇಟಸಲ್ಲಿ ಹಾಕ್ಕೊಂಡ್ರು. ಅದು ಹಾಕ್ಕೊಂಡಿರ್ತಕ್ಕಂಥ ಸಮಯನೂ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ನೆಕ್ಸ್ಟ್ ಪಿಕ್ಚರಲ್ಲಿ ಸಿಗುತ್ತೆ ನೋಡಿ ನಿಮಗೆ. ಸೊ ನೋಡಿ, ಅಲ್ಲಿ 4:20 ಟೈಮಲ್ಲಿ 4:20 ಸಮಯದಲ್ಲಿ ಹಾಕಿದ್ದಾರೆ. ಪ್ರೆಡಿಕ್ಟೆಡ್ ಬೈ ಅಂತ ಏನೋ ನನ್ನ ಹೆಸರು ಹಾಕಿದ್ದಾರೆ. 4:20ರಲ್ಲೇ ಹೇಳ್ಬಿಟ್ಟಿದ್ದೆ, ಇವರೇ ಆಗೋದು, ಇನ್ಯಾರು ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರಿಗೂ ಆ ಕಾಂಬಿನೇಷನ್ ಬರಲಿಲ್ಲ. ಅದು ಇವರೊಬ್ಬರಿಗೆ ಆ ಪ್ರಶ್ನಾಶಾಸ್ತ್ರದಲ್ಲಿ ಲೈನ್ 3ಲಿ ನಮಗೆ ಅಲ್ಲಿ ಇದು ಬಂದ್ಬಿಡ್ತದು. ಸೊ ಯೂಶಲಿ ಇದನ್ನೆಲ್ಲ ಹೇಳ್ಕೊಂಡು, ಇದು ನಾನು ಹೇಳಿದ್ದು ಅಂತ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನನ್ನ ನಕ್ಷತ್ರ ನಾಡಿಗೆ ನಾನು ಈ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥದ್ದು. ನಕ್ಷತ್ರ ನಾಡಿ ಅಂದರೆ ಅಷ್ಟು ಪವರ್ಫುಲ್. ಅವಾಗಲೇ ಹಾಕೊಂಡ್ಬಿಟ್ಟಿದ್ರು ಅವ್ರು. ಅವ್ರ ಸ್ಟೇಟಸ್ ಇದೆ ನೋಡಿ ಅಲ್ಲಿ, ಆ ಸ್ಟೇಟಸಲ್ಲಿ ಗೊತ್ತಾಗುತ್ತೆ ನಿಮಗೆ ಅವ್ರ ಹೆಸರು, ಅವ್ರ ಸ್ಟೇಟಸ್. ಇದು ನಾವೆಲ್ಲ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಇದು. ಸೊ ಪಕ್ಕಾ ಸ್ಟೇಟಸಲ್ಲಿ ಹಾಕಿರೋದು 4 ಗಂಟೆಗೆ, ಅಂದರೆ 4 ಅವರ್ ಮುಂಚೆನೇ, ಹೆಚ್ಚು ಕಮ್ಮಿ 3 ಅವರಿಂದ 4 ಅವರ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ನಕ್ಷತ್ರ ನಾಡಿ ಪ್ರೆಡಿಕ್ಟ್ ಮಾಡಿಬಿಟ್ಟಿತ್ತು, ಇವರೇ ಆಗೋದು ಅಂತ. ಆಲ್ರೆಡಿ ನಾನು ಚಾನ್ಸಸ್ ಆಫ್ CM, ಯಾಕಂದರೆ ಹ್ಯೂಮನ್ ಎರರ್ ಇರ್ಬೋದೇನೋ, ಯಾರಿಗೆ ಗೊತ್ತು. ನಾನು ನೋಡಿರ್ತಕ್ಕಂಥದ್ದು ಕಸ್ಪಲ್ಲಿ ನೋಡಿರಲ್ಲ, ಒಂದ್ಸತಿ ಯಾವುದೋ ಬಿಸಿಲಿ ನೋಡಿ ಹಾಕಿರ್ತೀನಿ, ಬಟ್ ಇವ್ರದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂತು, ಚಾನ್ಸಸ್ ಅಂತ ಹಾಕಿರ್ತೀನಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದೇವರ ಮೀರಿ, ಗ್ರಹಗಳ ಮೀರಿ ಮನುಷ್ಯ ಅಲ್ಲ, ನಾನು ಅನ್ನೋದು ಸೆಕೆಂಡ್ರಿ ಇರಬೇಕು. ಓಕೆ, ನಾನಿಲ್ಲಿ ನಮ್ಮದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಕ್ಷತ್ರ ನಾಡಿ ಪ್ರಿಡಿಕ್ಷನ್ನು ಅಕ್ಯುರೇಟ್ ಆಗಿರುತ್ತೆ, ಭಾಳ ಅಕ್ಯುರೇಟ್ ಆಗಿರುತ್ತೆ. ಇಂಥ ವಿದ್ಯೆನ ನೀವೆಲ್ಲ ಕಲಿತ್ರೆ, ನಾನು ಹೇಳೋದೇ ನೀವೇ ಹೇಳ್ಬೋದು, ನಾಳೆ ಯಾರು ಬರ್ತಾರೆ ಯಾರಿಲ್ಲ, ಅಯ್ಯೋ ನಾನು ಏನಿಲ್ಲ ಸ್ವಾಮಿ, ಖಂಡಿತ ಏನಿಲ್ಲ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಈ ಥರ ನಾವು ನಮ್ಮ ಜೀವನದ ಇವತ್ತು ಪ್ರಶ್ನಾಶಾಸ್ತ್ರ ಇದನ್ನು ಹೇಳಿದ್ದು ಪ್ರೂವ್ ಮಾಡೋದು ಅಂತ ಏನು ತೋರಿಸಬೇಡ. ನಾವು 5 ವರ್ಷದಿಂದ ಪ್ರಶ್ನಾಶಾಸ್ತ್ರ ಹಾಕಿ, ನಕ್ಷತ್ರ ನಾಡಿಲಿ ಎಸ್ಪೆಷಲಿ ಅವ್ರವ್ರ ಜೀವನ ನೋಡಿಕೊಂಡು ನಂಬಿಕೆ ಬಂದಿರತಕ್ಕಂಥದ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜ್ಯೋತಿಷ್ಯ ಅಂದರೆ ಪರಿಹಾರ ಇಲ್ಲ, ಅಷ್ಟೇ, ಮುಗೀತು. ಎಸ್ ಅಂದರೆ ಎಸ್, ನೋ ಅಂದ್ರೆ ನೋ. ಆಯಾ ದಶಾ ಭುಕ್ತಿ ಅಂತರ್ಭುಕ್ತಿ ಅವ್ರು ಇಳಿಬೇಕು ಅಂದರೆ ಆ ವ್ಯಕ್ತಿ ಇಳಿಲೇಬೇಕು. ಇನ್ನೊಬ್ಬರು ವ್ಯಕ್ತಿ ಅವ್ರಿಗೆ ಬಂದಿದೆ, ದೈವ ನಿರ್ಣಯ. ನಮಗೆ ಯಾರು ಆಗ್ತಾರೆ ಅಂತ ಹೇಳೋದು ಕಷ್ಟ.
ದಯವಿಟ್ಟು ಹೇಳ್ತೀನಿ ನೋಡಿ, ಯಾರು ಆಗ್ತಾರೆ ಅಂತ ನಾವು ಊಹೆ ಮಾಡೋಕ್ಕಾಗಲ್ಲ. ಆದರೆ ಕೊಟ್ಟಿರ್ತಕ್ಕಂಥ ಪಿಕ್ಚರಲ್ಲಿ ರೇಸಲ್ಲಿ ಯಾರಿದ್ದಾರೆ, ಯಾವುದೇ ವಿಚಾರ ಇರ್ಬೋದು, ಅದಕ್ಕೆ ಯಂಗ್ಸ್ಟರ್ಸ್ ಕಲಿಬೇಕು. ಈಗ ಎಷ್ಟೋ ಜನ ಫೋನ್ ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಅದು ಇದು ಇದು ಅದು ಅಂತ ಕೇಳ್ತಾರೆ, ಅವ್ರ ಮಕ್ಕಳದೆಲ್ಲ ಕೇಳ್ತಾರೆ. ಬಟ್ ಯಂಗ್ಸ್ಟರ್ಸ್ಗೆ ಪುಷ್ ಮಾಡ್ತಾ ಇಲ್ಲ ಪೇರೆಂಟ್ಸ್ ಅವರು. ತುಂಬ ಇಂಥ ವಿದ್ಯೆ ಅವ್ರಿಗೆ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಇರ್ತಕ್ಕಂಥದ್ದು. ಸೊ ಅದಿರಲಿ ಬಿಡಿ, ಅದು ಪ್ರೆಡಿಕ್ಷನ್ಸ್ ಬರುತ್ತೆ, ಪ್ರಶ್ನೆಶಾಸ್ತ್ರ ಹಾಕರಿ ಯಾರು ಬರುತ್ತೆ, ಅದು ಆಲ್ಮೋಸ್ಟ್ ನಾವು ನೋಡ್ಬಿಟ್ಟಿದ್ವಿ. ತುಂಬ ಅಕ್ಯುರೇಟ್, ಫಸ್ಟ್ ಕ್ಲಾಸ್ ಅಕ್ಯುರೇಸಿ ಬರುತ್ತೆ, ಅದರಲ್ಲಿ ಏನು ದೂಸರ ಮಾತು ಮಾಡೋಂಗೇ ಇಲ್ಲ. ಎಲ್ಲಿ ಬದಲಾವಣೆ ಆಗತ್ತೆ, ನನ್ನ ಅನುಭವದಲ್ಲಿ ಒಂದು ಎರಡು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರ ಜಾತಕ ಚೆನ್ನಾಗಿಲ್ಲ ಅಂತಂದ್ರೆ, ಒಬ್ಬ ಮನುಷ್ಯನ ಜಾತಕ ಸ್ವಲ್ಪ ನೋಡೋ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದ್ರೆ, ಆ ನಡೀತಾ ಇರತಕ್ಕಂಥ ಸಮಯ ಚೆನ್ನಾಗಿತ್ತು ಅಂತಂದ್ರೆ, ಅವನು 100ಕ್ಕೆ 100 ಭಾಗ ಮಂತ್ರಪಠನೆ, ಸಾತ್ವಿಕ ಭಾವನೆಯಿಂದ ನಡೀತಾ ಇದ್ದಾನೆ ಅಂತ ಅರ್ಥ. ತಿಳ್ಕೊಬೇಕು ಎಲ್ಲರೂ. ಸೊ ಆ ವ್ಯಕ್ತಿ ಅವನ ಜಾತಕದಲ್ಲಿ ಕೆಲವು ಕಾಂಬಿನೇಷನ್, ವರ್ಸ್ಟ್ ಆಗಿರೋ ಕಾಂಬಿನೇಷನ್ ನಡೀತಾ ಇದ್ರು ಕೂಡ ಅವನಿಗೆ ನಿಜವಾಗ್ಲೂ ಕೂಡ ಸಕ್ಸಸ್ ಬರ್ತಾ ಇದೆ ಅಂದರೆ, ಗ್ರಹ ಬಲಗಿಂತ ಭಗವಂತನ ಬಲ ಕೋಟಿಗಳಷ್ಟು. ಎಷ್ಟೇ ಆದರೂ ಕೂಡ ಅಲ್ಲಿ ಅವ್ರನ್ನ ಮಂತ್ರ ಪಠನೆಯಿಂದ ನಾವು ನಮನ ಮಾಡಿದ್ರೆ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನಾವು ಅಲ್ಲೇ ದೂರದಲ್ಲೇ ಚೆಕ್ ಬಂದಿ ಥರ ಅಲ್ಲೇ ಇಳಿಸ್ಬೋದು. ದಟ್ ಈಸ್ ವಾಟ್ ಈಸ್ ಲೈಫ್. ನಾವೆಲ್ಲ ಒಂದು ಗೇಮ್ ಆಡೋಕ್ಕೆಲ್ಲ ಬಂದಿದ್ದೀವಿ ಇಲ್ಲಿ. ಗೇಮಲ್ಲಿ ಕೆಲವರು ಸೋಲ್ತಾರೆ, ಖುಷಿಯಾಗಿ ತಗೊಳ್ಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ಕೆಲವರು ಗೆಲ್ತಾರೆ, ಅದನ್ನು ಖುಷಿಯಾಗಿ ಎಂಜಾಯ್ ಮಾಡಬೇಕು. ಎವ್ರಿಥಿಂಗ್ ಈಸ್ ಎಕ್ಸ್ಪೀರಿಯನ್ಸ್. ಆ ಆತ್ಮಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಅದಕ್ಕೆ ಮುಂದೆ ಒಂದು ಲೆವೆಲ್ ಯಾವಾಗ ಹೋಗ್ಬೇಕು ಅಂತಂದರೆ, ಯಾವಾಗ ಸನ್ಮಾನ ಆಗುತ್ತೆ, ಯಾವಾಗ ಅವಮಾನ ಆಗುತ್ತೆ, ಎರಡನ್ನೂ ಈಕ್ವಲ್ ಆಗಿ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಬಂದಾಗಲೇ ಆ ಮನುಷ್ಯ ಪರಿಪೂರ್ಣ. ಅವನಿಗೆ ಅವಮಾನನೂ ಒಂದೇ, ಹಾಗೆ ಸನ್ಮಾನನೂ ಒಂದೇ. ಯಾವುದಕ್ಕೂ ಅದಕ್ಕೇನು ಡಿಫರೆನ್ಸ್ ಇಲ್ಲ. ಸನ್ಮಾನ ಬಂದಿದ ತಕ್ಷಣ ಹಿಗ್ಗೋದು, ಅವಮಾನ ಆಗಿದ ತಕ್ಷಣ ಕುಗ್ಗೋದು, ಅದೆಲ್ಲ ಮಾಡಿರ್ತಕ್ಕಂಥ ಕರ್ಮಗಳು. ಕೆಲವು ಕಳ್ಕೊಳ್ಬೇಕಾಗತ್ತೆ ಇದೇ ಜನ್ಮದಲ್ಲಿ, ಕೆಲವು ಕೊಟ್ಬಿಡುತ್ತೆ ನೆಗೆಟಿವ್ಸು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ನಮ್ಮಲ್ಲಿ ಜ್ಯೋತಿಷ್ಯ ಕಲಿತಾರೆ. ಕಲಿತಾಗ ಆ ಮನೇಲಿ ಏನೋ ಒಂದು ಪ್ರಾಬ್ಲಮ್, ಸಮಸ್ಯೆ ಆಗ್ಬೋದು. ಮಗ ಸಾಯ್ಬೋದು, ಹೆಂಡತಿ ಸಾಯ್ಬೋದು, ಗಂಡ ಸಾಯ್ಬೋದು, ಅಥವಾ ಯಾರ್ದೋ ಒಬ್ಬರದು ಜೊತೆಲಿ ಇರ್ತಕ್ಕಂಥವ್ರಿಗೆ ಏನೋ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಕಾಯಿಲೆ ಬಂದಿರ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು. ಜ್ಯೋತಿಷ್ಯ ಆಗಿದ ತಕ್ಷಣನೇ ನಾವು ಅದನ್ನ ಪ್ರಕೃತಿಯ ನಿಯಮ, ನಮ್ಮ ಜೀವನದ ಪ್ರಕೃತಿ ನಿಯಮ ಅಂತ ಕರಿತೀನಿ. ಇದಕ್ಕೆ ಪ್ರಕೃತಿಯ ನಿಯಮನ ಚೇಂಜ್ ಮಾಡೋಕ್ಕಾಗತ್ತಾ? ಕೆಲವರು ವ್ಯಂಗ್ಯವಾಗಿ ಮಾತಾಡೋರಿಗೆ ಇದು ಉತ್ತರ. ಜ್ಯೋತಿಷ್ಯ ಶಾಸ್ತ್ರ ಸೂಚನೆಯನ್ನು ಮಾಡುತ್ತಷ್ಟೇ, ಆದರೆ ಅದನ್ನ ಬದಲಾವಣೆ ಮಾಡೋದಿಲ್ಲ. ಸೂಚನೆ ಮಾಡೋದ್ರಿಂದ ನಮ್ಮ ಪ್ರಯತ್ನ ಅದನ್ನು ಉಳಿಸ್ಕೊಳ್ಳೋಕ್ಕೆ ಕೆಲವು ಪ್ರಯತ್ನಗಳನ್ನ ನಾವು ಮಾಡತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆ ಸೂಚನೆ ಯಾವ ಯಾವ ಮಟ್ಟದಲ್ಲಿರುತ್ತೆ ಅಂತ ನಾವು ನೋಡಬೇಕು. ಬಹಳ ಕಮ್ಮಿ ಮಟ್ಟದಲ್ಲಿದ್ದರೆ ಅದನ್ನ ಒಂದು ಸಣ್ಣ ದಾನಗಳಿಂದ ನಾವು ಅದನ್ನ ಮುಕ್ತಿ ಹೊಂದಬಹುದು. ಸ್ವಲ್ಪ ಹೆಚ್ಚಾದಾಗ ಅದನ್ನು ಕೂಡ ಸ್ವಲ್ಪ ಹೆಚ್ಚಿಗೆ ದಾನ, ಮತ್ತೆ ಯಾವ್ದಾದ್ರು ರುದ್ರಾಕ್ಷಿ, ಅದರ ಇನ್ನೂ ಹೆಚ್ಚಿಗೆ ಸಮಸ್ಯೆ ಇದೆ, ಕಾಂಬಿನೇಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಹೆಚ್ಚಿನ ಸಮಸ್ಯೆಯಲ್ಲಿ ಅವಾಗ ಸ್ವಲ್ಪ ಹೆಚ್ಚು ದಾನ, ಉಂಗುರ, ಮಂತ್ರ ಪಠನೆ, ಆ ವಿಚಾರಕ್ಕೆ ಅದು ಇಂಡಿಕೇಶನ್, ಸೂಚ್ಯಾಂಕ ಮಾತ್ರ, ಸೂಚನೆ. ನೆಕ್ಸ್ಟ್ ಲೆವೆಲ್ ಅದಕ್ಕೆ ಇನ್ನೂ ಜಾಸ್ತಿ ಬಂತು. ಅದಕ್ಕೆ ಕೆಲವೊಂದ್ಸತಿ ನಾವು ಆ ಥರ ಬಂದಾಗ ನಾವು ಪ್ರಶ್ನಾಶಾಸ್ತ್ರ ಹಾಕೊಂಡು ನೋಡಿ ಅಂತ ಹೇಳ್ತೀವಿ. ಪ್ರಶ್ನಾಶಾಸ್ತ್ರ ಹಾಕೊಂಡು ನೋಡಿದಾಗ ಇಲ್ಲವೇ ಇಲ್ಲ ಅಂದಾಗ ಆಯ್ತು, ಏನ್ ಮಾಡೋಕ್ಕಾಗಲ್ಲ, ದೈವ ನಿರ್ಣಯ ಅಂತ ಸುಮ್ಮನಿರಬೇಕು. ಯಾರ ಜೀವನದಲ್ಲಿ ಕೆಟ್ಟದಾಗುತ್ತೋ ಅವ್ರಿಗೆ ಜ್ಯೋತಿಷ್ಯ ಗೊತ್ತಿದ್ರೂ ಕೂಡ ಅದು ವಿಧಿ ಲಿಖಿತ ಆಗಿರುತ್ತೆ.
ಆ ವ್ಯಕ್ತಿಗೆ ಮುಂಚಿತವಾಗಿ ಗೊತ್ತಿದ್ದು ಅವನು ಏನು ಮಾಡ್ತಾನೆ? ಒಬ್ಬ ಜ್ಯೋತಿಷಿಗೂ ಗೊತ್ತಿದ್ರು ಏನು ಮಾಡಕ್ ಸಾಧ್ಯ? ಸೆಲ್ಫ್ ಕಾನ್ಫಿಡೆನ್ಸ್ ತಗೊಳ್ತಾನೆ. ಬಂದದ್ದು ಬರಲಿ, ನಾನು ಫೇಸ್ ಮಾಡ್ತೀನಿ. ಸಾವೇ ಬರುತ್ತಾ? ಫೇಸ್ ಮಾಡ್ತೀನಿ. ಶತ್ರುಗಳೇ ಬರ್ತಾರ, ಏನಾರು ಸಮಸ್ಯೆ ಮಾಡ್ತಾರ, ಸೇಫ್ ಮಾಡ್ತೀನಿ. ನಮಗೆ ಸೈಲೆನ್ಸ್ನ ಕೊಡುತ್ತೆ. ಇದನ್ನೆಲ್ಲ ವೀಕ್ಷಕರು ಇದನ್ನ ಸರಿ ತೂಗೋ ಥರ ಪ್ರಮಾಣವಾಗಿ ನೀವು ಇದನ್ನ ಅರ್ಥೈಸ್ಕೊಳ್ಳಿ ದಯವಿಟ್ಟು. ಅಟ್ಲೀಸ್ಟ್ ನಕ್ಷತ್ರ ನಾಡಿ ವೀಕ್ಷಕರಿಗಾದ್ರೂ ನಾನು ಹೇಳೋದು ಒಂದೇ, ಜ್ಯೋತಿಷ್ಯ ಕಲ್ತಾಕ್ಷಣನೇ ನಾವೇನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ಮಿರಾಕಲ್ಸ್ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ನಾಟ್ ಡೂ ಎನಿ ಮಿರಾಕಲ್ಸ್. ಅಥವಾ ಸಾವಲ್ಲಿರ್ತಕ್ಕಂಥವನ್ನ ಬದುಕ್ಸಕ್ಕಾಗಲ್ಲ, ಅಥವಾ ಆಕ್ಸಿಡೆಂಟ್ ಆಗಿರೋನಿಗೆ ಫಸ್ಟ್ ಅಲ್ಲಿ ನಿಲ್ಲಿಸಿ ಒಂದು ಗೋಡೆ ಕಟ್ಟಿ ನೀನು ಹೋಗ್ಬೇಡ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆಗತ್ತೆ ಅಂತ ಇಂಡಿಕೇಶನ್ ಬರುತ್ತೆ. ಅದು ಪ್ರಮಾಣ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ರೆ ಹೋಗ್ಬೇಕಾದ್ರೆ ದೈವ ನಿರ್ಣಯದಿಂದ ಸ್ವಲ್ಪ ಮಂತ್ರ ಹೇಳ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗೋದಿಲ್ಲ. ಕಾಂಬಿನೇಷನ್ಸ್ ಬಂದ್ಬಿಡುತ್ತೆ, ಅದು ಅಂತರ್ಭುಕ್ತಿಲಿ ಹೊಡೆದ್ಬಿಡುತ್ತೆ. ಅದನ್ನ ನೋಡಿಕೊಂಡು ಹೆದರ್ಕೊಳ್ಳೋದಲ್ಲ, ಏನೋ ಕಾಪಾಡ್ತಾನೇನೋ. ಹುಟ್ಟು ಉಚಿತ, ಸಾವು ಖಚಿತ, ಅದಂತೂ ಗ್ಯಾರಂಟಿ. ಬರ್ತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಚಾಯ್ಸಸ್ ಇರುತ್ತಲ್ಲ, ಆ ಚಾಯ್ಸಸ್ ಟ್ರೈ ಮಾಡೋಣ ಜೀವನದಲ್ಲಿ. ದಟ್ ಈಸ್ ವಾಟ್ ಇಸ್ ಲೈಫ್. ದಟ್ ಈಸ್ ವಾಟ್ ಇಸ್ ಲೈಫ್. ಇದನ್ನ ನೀವು ಅರ್ಥೈಸ್ಕೊಂಡ್ರೆ ಖಂಡಿತ ನಮ್ಮ ಲೈಫಲ್ಲಿ ಈ ರೀತಿ ಸಣ್ಣ ಪುಟ್ಟ ಘಟನೆಗಳನ್ನು ವಿ ಕ್ಯಾನ್ ಮ್ಯಾನೇಜ್ ಇಟ್. ಲಾರ್ಜರ್ ಸ್ಕೇಲ್ಗೆ ಧೈರ್ಯ ಬರ್ತಕ್ಕಂಥ ತೋರಿಸುತ್ತೆ. ಲಾರ್ಜರ್ ಸ್ಕೇಲ್ ಅಂತ ಹೇಳ್ತೀವಿ ಇದನ್ನು. ಲಾರ್ಜರ್ ಸ್ಕೇಲ್, ದೊಡ್ಡ ದೊಡ್ಡ ಸ್ಕೇಲ್ಗೆ ಇರ್ತಕ್ಕಂಥದ್ದು. ಸೊ ಈ ವಿದ್ಯೆ ಕಲ್ಯಾಣ ಒಂದು ಮನಸ್ಸಿಗೆ ತೃಪ್ತಿ ಸಿಗುತ್ತೆ, ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥದ್ದು ನಮಗೆ ಈ ಕಲ್ತಾದ್ಮೇಲೆ. ಜೀವನದಲ್ಲಿ ನಾವು ಹಾರ್ಡಕ್ಕೆ ಹೋಗಲ್ಲ, ನೆವರ್. ನಾವು 100% ನಕ್ಷತ್ರ ಕಲ್ತವ್ರಿಗೆ ಹಾರ್ಡಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಅವ್ರ ಜೀವನದ ಏನಿದೆ ಪುಸ್ತಕ ಖಂಡಿತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಿದೆ, ಅದು ಯಾವ್ದು ಜಾಬ್ ಆರೋ ತಗೊಳ್ಳಿ. ಅದಕ್ಕೆ ನಾನು ಸಾಕಷ್ಟು ಜನಕ್ಕೆ ಕೇಳೋದು, ನೀವೊಂದು ಭಾಳ ಕನ್ಸಲ್ಟೇಷನ್ ತುಂಬ ತಗೊಳ್ಳೋರ್ಗು ನಾನು ಹೇಳ್ತೀನಿ, ನೀವು ಅದು ಅರ್ಥ ಆಗಲ್ಲ ಅಂತ ಯಾರು ಹೇಳಲಿಲ್ಲ. ಬಂದು ಕಲ್ತಾದ್ಮೇಲೆ ತಾನೇ ಅರ್ಥ ಆಗಿದೆಯೋ ಇಲ್ವ ಅಂತ ಹೇಳೋಕ್ಕೆ. ಕಲಿಯೋಕ್ಕಿಂತ ಮುಂಚೆನೇ ಏನೂ ಗೊತ್ತಾಗ್ತಾ ಇಲ್ಲ, ಝೀರೋ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಯು ವಿಲ್ ಬಿ ಡೆಫಿನೆಟ್ಲಿ ನೋಯಿಂಗ್, ಯು ವಿಲ್ ಬಿ ಕಮಿಂಗ್ ಟು ದಿ ಕನ್ಕ್ಲೂಷನ್, ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಡೆಫಿನೆಟ್ಲಿ ಇರುತ್ತದೆ. ಓಕೆ, ಸೊ ಆ ರೀತಿ ಇರ್ತಕ್ಕಂಥದ್ದು ಕರೆಗಳನ್ನ ತಗೊಂಡೋಗೋಣ. ಸೊ ಇವತ್ತು ಅದರದ್ದೇ ಪ್ರೆಡಿಕ್ಷನ್ಸ್ ಮಾಡಿರ್ತಕ್ಕಂಥದ್ದು. ಹಾಗೇ ನಾಳೆ 3:20 ಅವರ ಪಟ್ಟಾಭಿಷೇಕ ಏನೋ ಹೇಳ್ತಾರೆ ಅನ್ಸುತ್ತಲ್ಲ, ಪ್ರಮಾಣ ವಚನ ಅಂತಾರಲ್ಲ, ಕರೆಕ್ಟ್. ಪ್ರಮಾಣ ವಚನ 3:20 ಏನೋ ಹೇಳಿದ್ರು. ಅದು ವರ್ಕೌಟ್ ಮಾಡಿ ಬೆಳಿಗ್ಗೆನೆ ಸಾಧ್ಯವಾದರೆ ಹೇಳ್ತೀನಿ. ಅಲ್ಲೂ ಕೂಡ ನಮಗೆ ಪ್ರೊಡಿಕ್ಷನ್ಸ್ ಕರೆಕ್ಟಾಗಿ ಬರುತ್ತೆ. ಎಲ್ಲಿವರೆಗೂ ಅವ್ರಿಗೆ ಸಮಸ್ಯೆ ಇರಲ್ಲ, ಎಲ್ಲಿವರೆಗೂ ಸಮಸ್ಯೆ ಇರುತ್ತೆ. ಬಂದಿದ ತಕ್ಷಣ ಎಲ್ಲ ಅವರ ವ್ಯಕ್ತಿತ್ವಕ್ಕೆ ಮಾತ್ರ ನಾವು ಹೇಳೋದು. ಅವ್ರಿಗೆ ಎಷ್ಟು ಪ್ರೆಷರ್ ಇರ್ತಾರೆ, ಕ್ಯಾನ್ ಯು ಮ್ಯಾನೇಜ್ ಇಟ್, ಅಷ್ಟೇ. ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಅವ್ರು ಜಸ್ಟ್ ಒಂದು ಅಥಾರಿಟಿ, ಮತ್ತೆ ಅಲ್ಲಿ ಒಂದು ಸೈನಿಂಗು, ಮತ್ತೆ ಇದು ಬರ್ತಕ್ಕಂಥದ್ದು ಎಲ್ಲರಿಗೂ ಅಷ್ಟೇ. ಏನನ್ನೂ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಲೈಫಲ್ಲಿ. ಏನೇನು ಆಯಾ ಟೈಮಲ್ಲಿ ನಡಿಬೇಕು ಅದು ನಡೀತಾನೆ ಇರುತ್ತೆ. ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗಬೇಕು ಆಗ್ತಾ ಇರುತ್ತೆ, ಎಲ್ಲೆಲ್ಲಿ ಭೂಕಂಪ ಆಗ್ತಾ ಇರುತ್ತೆ, ಎಲ್ಲೆಲ್ಲಿ ಮಳೆ ಬರಬೇಕು ಮಳೆ ಬರ್ತಾ ಇರುತ್ತೆ, ಅತಿವೃಷ್ಟಿ ಅನಾವೃಷ್ಟಿ ಎಲ್ಲವೂ ಬರ್ತಾ ಇರುತ್ತೆ. ಅದು ಒಬ್ರೊಬ್ರಿಗೆ ಆ ಟೈಮಲ್ಲಿ ಬಂದಾಗ ಕುತ್ಕೊಂಡಾಗ ಇವರಿಂದ ಆಯಿತು ಅಂತ ಹೇಳಿ ಬರ್ತಾ ಇರುತ್ತೆ ಅಷ್ಟೇ ಹೊರತು ಅವರಿಗೆ ಪ್ರೆಷರ್ಸ್ ಹೇಗಿರುತ್ತೆ, ಮ್ಯಾನೇಜ್ ಮಾಡ್ತಾರ, ಆಡಳಿತವನ್ನು ಚೆನ್ನಾಗಿ ಮಾಡ್ತಾರ, ಅಷ್ಟೇ ಇರೋದು. ಆಡಳಿತವನ್ನು ವಿಲ್ ಹಿ ಮ್ಯಾನೇಜ್ ದಿ ಪ್ರೆಷರ್ಸ್. ಯಾಕಂದರೆ ಅದು ಹಾಟ್ ಸೀಟ್. ಅದು ಆ ಹಾಟ್ ಸೀಟ್ಗೆ ಅವರ ಯುಕ್ತಿ, ಅವರ ಹಾರಸ್ಕೋಪು ಎಲ್ಲ ಸಪೋರ್ಟ್ ಮಾಡಿ ಧೈರ್ಯದಿಂದ ನಿಲ್ಬೇಕು. ಯಾಕಂದರೆ ಕಾಲೆಳೆಯೋರು ಭಾಳಷ್ಟು ಜನ, ಅಯ್ಯೋ, ಎಲ್ಲರಿಗೂ ಕಾಲೆಳಿತಾರೆ. ನಿಮ್ಗೆ ಯಾರು ಬೇಕಾದ್ರೆ ನೋಡಿ, ಎಲ್ಲಿ ಬೇಕಾದ್ರೆ ನೋಡಿ. ಮುಂಚೆ ರಾಜ ಏನು ಮಾಡಿದ್ರು ಬೈತಾ ಇರಲಿಲ್ಲ. ರಾಜ ಅಂದರೆ ರಾಜರ ಅಯ್ಯೋ, ಅವನು ಏನು ಪಾಲಿಸಿ ಮಾಡಿದ್ರು ಸೈಲೆಂಟಾಗಿ ತಗೋಬೇಕು. ರಾಜ ವಿರೋಧಿ ಅಂತಂದರೆ ಮುಗಿದೋಯ್ತವ್ರು, ಹೋಗ್ಬೇಕಲ್ಲಿ. ಈಗ ಇದು ಹಂಗಲ್ಲ, ಡೆಮೊಕ್ರೆಟಿಕ್ ಕಂಟ್ರಿ ಈಗಾಗಿರೋದ್ರಿಂದ ನಾವು ಅವ್ರನ್ನೂ ಬೈತಾರೆ, CMನೂ ಬೈತಾರೆ, PM ಬೈತಾರೆ, ಎಲ್ಲ ಇದರಲ್ಲಿ ನೋಡಿದ್ದೀವಿ. ಅದು ಬೈಯಂಗಿಲ್ಲ ರೂಲ್ಸ್ ಪ್ರಕಾರ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ಸ್ಟಿಲ್ ಎಲ್ಲ ಕಡೆನೂ ಅವ್ರೇನು ಮಾಡಿದ್ರು, ಇವನೇನು ಮಾಡಿದ್ರು, ತಟ್ಟೆ ಬಾರಿಸಿದ್ರು, ದೀಪ ಹಚ್ಚಿದ್ರು. ಆ ಟೈಮಲ್ಲಿ ಅವ್ರಿಗೆ ಏನು ತೋಚಿರುತ್ತೋ ಅದು ಮಾಡಿರ್ತಾರೆ. ಏನು ಅವ್ರು ಹೇಳೋರು ಏನೋ ಭಾಳ ಇವ್ನು ಕೂರಿಸ್ಬಿಟ್ಟಿದ್ರೆ ಏನು ಓಡಿಸ್ಬಿಟ್ಟಿರೋ ನಾವು ಕರೋನಾನ ಅಂತ ಅಲ್ವಾ? ಯೋಚನೆ ಮಾಡಿ. ತುಂಬ ಜನ ವ್ಯಂಗ್ಯವಾಗಿ ಮಾತಾಡ್ತಾರೆ ಎಲ್ಲ ಕಡೆನೂ. ಯಾವುದೋ ಅವರು ಇವರು ಮಾತಾಡ್ತಾರೆ, ಇಂಥವ್ರು ಅಂತಲ್ಲ. ಬಟ್ ಆದರೆ ಇವರೇ ಹೋಗಿ ಕೂತ್ಕೊಂಡ್ಬಿಟ್ರೆ ಇನ್ನೇನು ಅಲ್ವಾ?
ಮಾತಾಡೋರು ಹೋಗಿ ಕೂತ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಅವಾಗ ಯಾವ ಥರ ಇರುತ್ತೆ ಅಂತೆ. ಯಾವಾಗಲೂ ಅಷ್ಟೇ ನಾವು ಇನ್ನೊಂದು, ವಿ ಶುಡ್ ನೆವರ್ ಬಿಕಮ್ ಜಡ್ಜ್ಮೆಂಟಲ್ ಅಂತ ಹೇಳ್ತಾರೆ ಲೈಫಲ್ಲಿ. ವಿ ಶುಡ್ ನೆವರ್ ಬಿಕಮ್ ಎ ಜಡ್ಜ್. ಅದೇನೋ ಹೇಳ್ತಾರೆ, ನಮ್ಮ ಬೇರೆಯವ್ರ ಪ್ರಾಬ್ಲಮ್ಮು ಬಂದಾಗ ನಾವು ಲಾಯರ್ ಆಗಿಬಿಡ್ತೀವಿ. ಬೇರೆಯವ್ರ ಸಮಸ್ಯೆ ಇದ್ದಾಗ ನಾವು ಲಾಯರ್, ಈ ಸರಿ ಇಲ್ಲ ಅದು ಸರಿ ಇಲ್ಲಿ ಸರಿ ಅಂತ. ನಮ್ಮ ಪ್ರಾಬ್ಲಮ್ ಆದಾಗ ನಾವು ಜಡ್ಜ್ ಆಗಿಬಿಡ್ತೀವಿ. ಹೇ ನಾನು ಮಾಡಿದ್ದು ಕರೆಕ್ಟ್ ಇದಿದ್ದಕ್ಕೆ ಅಂತ ನಾವು ಜಡ್ಜ್ ಆಗಿಬಿಡ್ತೀವಂತೆ ನಮ್ಮ ಪ್ರಾಬ್ಲಮ್ಮು ಮಾಡಿದಾಗ. ಇನ್ನೊಬ್ಬರ ಪ್ರಾಬ್ಲಮ್ಗೆ ನಾವು ಬೇಕಾದ್ರೆ ಲಾಯರ್ ಆಗಿಬಿಟ್ಟು ವಾದ ಮಾಡ್ತೀವಂತ, ಹಂಗೆ ಹಿಂಗೆ ಅಂತ. ಹಾಗೆ ಆ ರೀತಿ ಆಗ್ತಕ್ಕಂಥದ್ದು ಜಾಸ್ತಿ. ಅದನ್ನು ಉಲ್ಟಾ ತಗೊಳ್ತೀವೇನೋ ಆ ಥರ. ಸೊ ನಾನು ಹೇಳೋದೇನು ಅಂತಂದರೆ, ಅಸ್ಟ್ರಾಲಜಿ ರಿಲೇಟೆಡ್ ನಾನು ಮಾತಾಡ್ತಾ ಇದ್ದೀನಿ. ಹೇಗೆ ಲೈಫ್, ಹೇಗೆ ಬದುಕುಗಳನ್ನ ನಾವು ನೋಡ್ಕೋಬೇಕು. ಯಾಕಂದರೆ ಇವತ್ತು ಏನು ಪ್ರಿಡಿಕ್ಷನ್ ನಾವು ಹೇಳ್ತೀವೋ ಅದು ನಡೀತಾ ಇರ್ತಕ್ಕಂಥದ್ದು. ಬಟ್ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕುಂದುಕೊರತೆ, ಕಷ್ಟ ನಷ್ಟ, ಸುಖ ದುಃಖಗಳನ್ನು ನೋಡಿಕೊಂಡು ಮುಂದುವರೆದು ಹೋಗಬೇಕಾಗತ್ತೆ, ಮುಕ್ತಿಯನ್ನು ಹೊಂದಬೇಕಾಗತ್ತೆ. ಅದಕ್ಕೆ ನಾವು ಎಲ್ಲೋ ಒಂದು ಕಡೆ ಶಾಸ್ತ್ರ ಅಂತ ನಮಗೆ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಆ ಶಾಸ್ತ್ರದ ರೀತಿ ಕಲಿತು ಆ ಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರೆವರೆನ್ಸ್ ಅಂತ ಹೇಳ್ತೀವಿ, ರೆವರೆನ್ಸ್ನ ಕೊಟ್ಟರೆ ಖಂಡಿತ ಹೆಲ್ಪ್ ಆಗುತ್ತೆ. ಕಲಿಯುಗದಲ್ಲಿ ಇಂತಿಂಥ ಒಳ್ಳೆ ಸಬ್ಜೆಕ್ಟ್ಗಳು ನಶಿಸ್ ಹೋಗ್ತಾ ಇದೆ. ಹೆಚ್ಚು ಜನ ಇಲ್ಲ, ಕೇಳ್ತಾರೆ ಎಲ್ಲರೂ. ಕೇಳೋದು ಎಲ್ಲಿ ಬೇಕಾದ್ರೂ ಇದ್ದಾರೆ, ಕೇಳಬೇಕಾದ್ರೆ ಎಲ್ಲ ಡೋಂಗಿಗಳು ಹೇಳ್ತಾರೆ, ಬರೀ ಸುಳ್ಳೇ ಹೇಳ್ತಕ್ಕಂಥದ್ದು. ಹಾಗಾಗಿ ಈಗ ದೋಷಗಳೇ ಹೇಳಿಡ್ತಾರೆ, ದೋಷಗಳೇ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ದೋಷನೇ ಇಲ್ಲ. ಕೇತು ದೋಷ ಹೋಗುತ್ತೆ. ಕೇತು ಯಾವಾಗಲೂ ಕೆಟ್ಟದ್ದು ಮಾಡ್ತಾನೆ ಅಂತ ಯಾಕೆ ಎಲ್ಲರೂ ತಿಳ್ಕೊತಾ ಇದ್ದೀರಾ? ಎಸ್ಪೆಷಲಿ ಪುರೋಹಿತರುಗಳು ಕೇತು ಕೆಟ್ಟವನು, ರಾಹು ಕೆಟ್ಟವನು, ಶನಿ ಕೆಟ್ಟವನು ಅಂತ ಯಾಕೆ ನಿಮ್ಮ ಬಾಯಲ್ಲಿ ಹೊಲಸು ನುಡಿಯೋದು ಅಂತಾನೆ ಹೇಳ್ತೀನಿ ನಾನು. ಖಂಡಿತ ಹೊಲಸು ನುಡಿಬಾರ್ದು. ನಿಮಗೆ ಜಾತಕವನ್ನು ನೋಡಿ ಡಿಸೈಡ್ ಮಾಡಬೇಕು. ನೀವು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಯು ಕೆನಾಟ್ ಪುಟ್ ಎನಿಥಿಂಗ್ ಇನ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ನಿಮಗೆ ಕೇತು ಶಾಂತಿ ಆಗುತ್ತೆ, ಕೇತು ದೋಷ ಹೋಗುತ್ತೆ. ಇಫ್ ಇಟ್ ಇಸ್ ವೆರಿ ಗುಡ್, ಯಾಕೆ ದೋಷ ಹೋಗಿಸ್ಬೇಕು? ನಿಮ್ಮ ಮನೆಗೆ ಒಬ್ಬ ಬಂಗಾರವನ್ನು ತಗೊಂಡ್ಬರ್ತಾ ಇರ್ತಾನೆ, ಆ ವ್ಯಕ್ತಿನ ನೀವು ಬ್ರ್ಯಾಂಡೆಡ್ ಮಾಡಿ ಅವನು ಕೆಟ್ಟವನು ಅಂತ ಹೇಳಿದ್ರೆ, ಆ ಬಂಗಾರ ಡೆಲಿವರಿ ಮಾಡಕ್ ಬರ್ತಾ ಇರೋನ್ನ ನೀವು ಶಾಂತಿ ಮಾಡಿ ಓಡಿಸಿದ್ರೆ ಏನು ಪ್ರಯೋಜನ ಆಗುತ್ತೆ? ಅನುಕೂಲ ಅನಾನುಕೂಲ ಜ್ಯೋತಿಷದಲ್ಲಿ 9 ಗ್ರಹಗಳಲ್ಲೂ ತಗೊಂಡ್ಬರ್ತಾರೆ. ಯಾರು ಹೇಳಿದ್ದು ಗುರು ಯಾವಾಗಲೂ ಒಳ್ಳೇದೇ ಮಾಡ್ತಾನೆ ಅಂತ? ಯಾರು ಹೇಳಿದ್ದು? ನಾನು ಕೇಳೋದು ಜ್ಯೋತಿಷರಿಗಳಿಗೂ ಕೇಳ್ತೀನಿ, ಪುರೋಹಿತರಿಗೂ ಕೇಳ್ತೀನಿ. ಯಾರು ಹೇಳಿದ್ದು ನಿಮ್ಗೆ ಗುರು ಯಾವಾಗಲೂ ಒಳ್ಳೇದು ಮಾಡಿದ್ದಾನೆ? ಯಾವ್ಯಾವ ದಶಾಭುಕ್ತಿಗಳಲ್ಲಿ ಗುರುವಲ್ಲಿ ಮನೆ ಮಠ ಮಾರ್ಕೊಂಡು ಬೀದಿಗೆ ಬಿದ್ದಿರೋರು ಯಾರು ಇಲ್ವಾ ಗುರುದಶದಲ್ಲಿ? ಶುಕ್ರ ಯಾವಾಗಲೂ ಒಳ್ಳೇದು ಮಾಡ್ತಾನೆ ಅಂತ ಎಲ್ಲಿ ಬರ್ದಿದೆ? ಯಾವ ಶಾಸ್ತ್ರದಲ್ಲಿ ಬರ್ದಿದೆ? ಬುಧ ಯಾವಾಗಲೂ ಒಳ್ಳೇದು ಮಾಡ್ತಾನೆ ಅಂತ ಯಾರು ಬರ್ದಿದೆ? ಬುಧನಲ್ಲಿ ಊರ್ ಬಿಟ್ಟು ಓಡೋಗಿರೋರು ಎಷ್ಟು ಜನ ಇದ್ದಾರೆ? ಶುಕ್ರನಲ್ಲಿ ಇದ್ದಿದ್ದು ಬಂದಿದ್ದ ಕಾಯಿಲೆ ಎಲ್ಲ ಬಂದಿರತಕ್ಕಂಥದ್ದು ಶುಕ್ರನಲ್ಲಿ ತೋರಿಸುತ್ತಲ್ವಾ? ಇದನ್ನು ಯಾಕೆ ನಾನು ನಮ್ಮ ವರ್ಗದವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಯಾಕೆ ಯಾವಾಗಲೂ ಬ್ರ್ಯಾಂಡ್ ಮಾಡ್ತೀರಾ? ವೈ ಹೂ ಗೇವ್ ದಿ ಅಥಾರಿಟಿ ಟು ಬ್ರ್ಯಾಂಡ್ ಇಟ್? ಹೂ ಸೆಡ್ ಕೇತು ಇಸ್ ಬ್ಯಾಡ್? ಎಲ್ಲಿ ಬರ್ದಿದೆ ಕೇತು ಅಂತ? ನಾವೇ ಹೇಳ್ಕೊಂಡು ಪೂಜೆ ಈ ಒಂದು 4 ಜನಗಳನ್ನ ಬ್ಯಾಡ್ ಮಾಡ್ಬಿಟ್ಟು ಇವ್ರನ್ನೆಲ್ಲ ಒಳ್ಳೇದು ಮಾಡಿರೋದು ತಪ್ಪಲ್ವಾ? ನಗ್ತಾ ಇರ್ತಾರೆ ಮೇಲ್ಗಡೆ ಗ್ರಹಗಳೆಲ್ಲ ನಗ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ಸಿಸ್ಟಮೇ ಬೇರೆ ಇದೆ, ಇಲ್ಲಿ ಕೆಳಗಡೆ ಮಾಡ್ತಕ್ಕಂಥ ಸಿಸ್ಟಮೇ ಬೇರೆ ಮಾಡಿದೀರಾ. ಸಾಡೆ ಸಾತಿ ಹೋಗ್ಬಿಡುತ್ತೆ ಅಂತ ಯಾರು ಹೇಳಿದ್ದು? ಅವ್ರಿಗೆ ಯೋಗಕಾರಕ ಆಗಿದ್ರೆ ಸಾಡೆ ಸಾತಿ ಬಂದ್ರೆ ಒಳ್ಳೇದಾಗದಲ್ವಾ? ಅವನು 10ನೇ ಅಧಿಪತಿ 11ನೇ ಅಧಿಪತಿ ಶನಿಯಾಗಿದ್ರೆ ನಿಮಗೆ ಸಾಡೆ ಸಾತಿ ಬಂದಿದ್ರೆ 10, 11 ಅಧಿಕಾರ ಕೊಡೋದಿಲ್ವಾ? ಮತ್ತೆ ಭಾವ ಫಲ ಅಂದ್ರೆ ಏನರ್ಥ ಜ್ಯೋತಿಷ್ಯದಲ್ಲಿ? ಭಾವ ಫಲ, ಹೌಸ್ ಪ್ರೆಡಿಕ್ಷನ್ ಅಂದ್ರೆ ಏನರ್ಥ? ಹೌಸ್ ರಿಸಲ್ಟ್ ಅಂದ್ರೆ ಏನರ್ಥ? ಇದನ್ನ 90% ಜ್ಯೋತಿಷ್ಯ ಅಂತ ಗೊತ್ತು ಅಂತಕ್ಕಂಥವ್ರಿಗೆ ಖಂಡಿತ ಅರ್ಥ ಮಾಡ್ಕೊಂಡಿಲ್ಲ. ದಟ್ ಈಸ್ ವೇರ್ ವಿ ಫೇಲ್ ಇನ್ ಪ್ರಿಡಿಕ್ಷನ್. ಮತ್ತೆ ನಾವು ಅದು ಇದು ಹೇಳ್ತೀನಿ ಎಲ್ಲ ವೀಕ್ಷಕರಿಗೂ ನಾನು ಹೇಳೋದು ಒಂದೇ, ನೀವುಗಳು ಮಾತಾಡಿ. ಅಂದರೆ ಗುರು ಯಾರಿಗೂ ಕೆಟ್ಟದ್ದು ಮಾಡೇ ಇಲ್ವಾ ಸರ್? ಕೇಳ್ಕೋಬೇಕು, ಯಾರ ಕೇಳಿ. ಎಷ್ಟು ಜನ ಬೇಕಾದ್ರೆ ಇಲ್ಲಿ ನಿದರ್ಶನ ಕೊಡ್ತೀನಿ. ಶನಿ ರಾಹು ಕೇತುಗಳಿಂತ ಹೆಚ್ಚಾಗಿ ಸರ್ ಗುರುದಶದಲ್ಲಿ ಎಲ್ಲ ಕಳ್ಕೊಂಡೆ, ಶನಿದಲ್ಲಿ ಸ್ವಲ್ಪ ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ ಇವಾಗ, ಎಷ್ಟೋ ಜನ ಹೇಳಿದ್ದಾರೆ. ಶುಕ್ರದಶದಲ್ಲಿ ಎಲ್ಲ ಹೊಟ್ಟೋಯ್ತು ಸರ್, ಎವ್ರಿಥಿಂಗ್ ವಾಶ್ ಔಟ್ ಆಗೋಯ್ತು. ಸೂರ್ಯದಶ ಪರವಾಗಿಲ್ಲ, ನೆಕ್ಸ್ಟ್ ಬರ್ತಕ್ಕಂಥದ್ದು. ರಾಹು ತುಂಬಾ ಚೆನ್ನಾಗಿತ್ತು ಸರ್, ಸಿಕ್ಕಾಪಟ್ಟೆ ದುಡ್ಡು ಮಾಡಿದೆ, ದೊಡ್ಡ ಕಂಟ್ರೀಸ್ಗೆಲ್ಲ ಹೋಗಿ ಬಂದೆ, ಬಿಗ್ ಕಂಟ್ರೀಸ್ಗೆಲ್ಲ ಹೋದೆ, ಯಾವಾಗಲೂ ಫ್ಲೈಟಲ್ಲೇ ಓಡಾಡ್ತಾ ಇದ್ದೆ. ಆಮೇಲೆ ಗುರು ಬಂತು, ನಿಲ್ಲಿಸ್ಬಿಟ್ಟೆ ಅಷ್ಟೇ. ಗುರು ಬಂದಾಗ ಅದು ಯಾರು ಹೇಳಿದ್ರು ರಾಹು ಚೆನ್ನಾಗಿಲ್ಲ, ನಿಮಗೆ ಕಾಳಸರ್ಪ ದೋಷ ಇದೆ ಅದಿದೆ ಅಂತ. ಬಟ್ ರಾಹು ಚೆನ್ನಾಗೇ ಇತ್ತು ಸರ್, ಫಸ್ಟ್ ಕ್ಲಾಸ್ ಆಗಿದ್ದೆ.
ಎಲ್ಲ ರಾಹು ಮುಗಿದಾದ್ಮೇಲೆ ನನಗೆಲ್ಲ ಹೋಯ್ತು. ಬುಧನಲ್ಲಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಲಾಸ್ ಮಾಡ್ಕೊಂಡೆ ಸರ್. ಬುಧ ದೇಶ ಬರ್ತಾ ಇದೆ, ಬುಧ ದೇಶಲ್ಲೆಲ್ಲ ನಾನು ಬಿಸ್ನೆಸ್ ಲಾಸ್ ಮಾಡ್ಕೊಂಡೆ. ಕೇತು ಬಂದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬಿಟ್ಟೆ. ನೆಕ್ಸ್ಟ್ ಹಾಗೆ ಈ ಸಂಧಿ ಶಾಂತಿ ಅಂತಕ್ಕಂಥದ್ದು ದಟ್ ಈಸ್ ಆಲ್ಸೋ ಎ ರಾಂಗ್ ಕಾನ್ಸೆಪ್ಟ್. ಏನನ್ನು ಶಾಂತಿ ಮಾಡಬೇಕು? ಮಂಗಳನಿಂದ ರಾಹುಗೆ ಬಂದಾಗ ಕುಜರಾಹು ಸಂಧಿ ಶಾಂತಿ. ಏನದು ಸಂಧಿ ಶಾಂತಿ ಅಂದ್ರೆ? ರಾಹು ಚೆನ್ನಾಗಿಲ್ಲ ಅಂತಂದ್ರೆ ಬೇಕಾದ್ರೆ ನೀವು ದಾನ ಧರ್ಮ ಮಾಡ್ಕೊಂಡು ಶಾಂತಿ ಮಾಡಿ. ಮಂಗಳದಿಂದ ರಾಹು, ವೆನ್ ದಿ ಕಾಂಬಿನೇಷನ್ಸ್ ಆರ್ ವೆರಿ ಗುಡ್, ಯು ಹ್ಯಾವ್ ಟು ಪ್ರೈಸ್ ಹಿಮ್. ಯು ಹ್ಯಾವ್ ಟು ಪ್ರೈಸ್ ಹಿಮ್. ದಾನ ಮಾಡೋದಲ್ಲ, ಯು ಹ್ಯಾವ್ ಟು ಪ್ರೈಸ್ ಹಿಮ್. ಯು ಹ್ಯಾವ್ ಟು ಇನ್ವೈಟ್. ಬನ್ನಿ, ಆ ರುದ್ರಾಕ್ಷಿ ಹಾಕೊಳ್ತಕ್ಕಂಥದ್ದು ಅಥವಾ ಉಂಗುರ ಹಾಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ನಾವು ಕಳ್ಕೊಳ್ಳೋದಲ್ಲ, ಅದನ್ನು ಭಯಪಟ್ಟು ಓಡಿಸೋದಲ್ಲ. ಅಯ್ಯೋ ನನಗೆ ರಾಹು ಬರ್ತಾ ಇದೆಯಂತೆ. ವಾಟ್ ಈಸ್ ಫಿಯರ್? ಅವೆಲ್ಲ ಏನೂ ಸಾಧ್ಯನೇ ಇಲ್ಲ. ಕುಜ ಗುರು ಸಂಧಿ ಶಾಂತಿ. ನೆಕ್ಸ್ಟ್ ರಾಹು ಬೃಹಸ್ಪತಿ ಸಂಧಿ ಶಾಂತಿ. ಅದಕ್ಕೆ ಹೆಸರು ಬೇರೆ, ರಾಹು ಬೃಹಸ್ಪತಿ ಸಂಧಿ ಶಾಂತಿ. ಏನನ್ನು ಪ್ರಿಡಿಕ್ಟ್ ಮಾಡಬೇಕು? ಗುರು ಚೆನ್ನಾಗಿಲ್ಲ ಅಂತ ಶಾಂತಿನ ಅಥವಾ ರಾಹು ಚೆನ್ನಾಗಿದ್ದ ಅಂತ ಶಾಂತಿನ? ದೇರ್ ಇಸ್ ನೋ ಪರ್ಫೆಕ್ಟ್ ಮೀನಿಂಗ್ ಫಾರ್ ದಿಸ್ ಶಾಂತಿ ಕ್ರಿಯೇಟೆಡ್. ಇದೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ರಿಯೇಟೆಡ್. ಇವೆಲ್ಲ ಯಾವ ಗ್ರಂಥದಲ್ಲೂ ಬರ್ದಿಲ್ಲ, ಹಳೆಯ ಪರಾಶರದಲ್ಲಿ ಎಲ್ಲೂ ಬರ್ದಿಲ್ಲ. ನೀವು ಬುಕ್ ಸ್ಟಾಲ್ಗೆ ಹೋಗಬೇಕು, ಒಳ್ಳೊಳ್ಳೆ ಬುಕ್ ಸ್ಟಾಲ್ಗೆ ಹೋಗಬೇಕು, ದೊಡ್ಡ ದೊಡ್ಡ ಬುಕ್ ಪಬ್ಲಿಷ್ ಮಾಡಿರ್ತಲ್ಲ ಜ್ಯೋತಿಷ್ಯ, ಅಲ್ಲಿ ಹೋಗಿ ನೋಡಬೇಕು. ಎಲ್ಲೂ ಕೂಡ ಇದು ಬರ್ದಿಲ್ಲ. ಸಂಧಿ ಶಾಂತಿ ಹ್ಯಾಸ್ ಟು ಬಿ ಡನ್. ಯಾವ ಪುಸ್ತಕದಲ್ಲಿ ನಾನು 500 ಪುಸ್ತಕ ಓದಿನಿ, ಎಲ್ಲೂ ಇಂಥದ್ದು ಬಂದಿಲ್ಲ. ಅಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ರಾಹು ಇಂಥ ಸ್ಥಾನದಲ್ಲಿದ್ದರೆ ಇಟ್ ವಿಲ್ ಗಿವ್ ರಿಚಸ್ ಅಂತ ಕೊಡ್ತಾರೆ. ಕೇತು ಇನ್ ದಿಸ್ ಪೊಸಿಷನ್ ವಿಲ್ ಟೇಕ್ ಟು ದಿ ಗ್ರೇಟೆಸ್ಟ್ ಹೈಟ್ಸ್ ಅಂತ ಕೊಟ್ಟಿದ್ದಾರೆ. ಶನಿ ಅಂಡ್ ಮೂನ್ ಕಾಂಬಿನೇಷನ್ ಇನ್ ದಿ 10th ಹೌಸ್ ವಿಲ್ ಮೇಕ್ ಹಿಮ್ ಎ ಬಿಗ್ ಲೀಡರ್ ಅಂತ ಕರೀತಿದ್ದಾರೆ. ಮತ್ತೆ ಇಲ್ಲಿ ಕೇತು ಶಾಂತಿ ಸರಿ ಇರಲ್ಲ. ಕೇತು ದೋಷ ಹೋಗುತ್ತೆ, ರಾಹು ದೋಷ ಹೋಗುತ್ತೆ, ಶನಿ ದೋಷ ಹೋಗುತ್ತೆ. ಯಾವಾಗ ಪರ್ಫೆಕ್ಟ್ ಅಸ್ಟ್ರಾಲಜಿ ಹೇಳ್ತಾರೆ, ಕೇತು ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿಲ್ಲ, ಶುಕ್ರ ಶಾಂತಿ ಮಾಡಿಸ್ಕೊಳ್ಳಿ, ಪರ್ಫೆಕ್ಟ್ ಮಾಡಿ. ರಾಹು ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿಲ್ಲ, ಗುರುಗೆ ಸ್ವಲ್ಪ ದಾನ, ಗುರುವಿನ ಸ್ವಲ್ಪ ದೂರ ಇರ್ತಕ್ಕಂಥದ್ದು ಗ್ರಹ, ಅದನ್ನು ಹೆಚ್ಚಿಗೆ ಅಳವಡಿಸ್ಕೊಳ್ಳದೆ ಇರತಕ್ಕಂಥದ್ದು. ಅದೇ ರೀತಿ ಶನಿ, ಅದೇ ರೀತಿ ಎಲ್ಲ ಗ್ರಹಗಳು. ಚಂದ್ರದಶ ಯಾರ ಬಗ್ಗೆ ಮಾತಾಡಲ್ಲ. ಚಂದ್ರದಶದಲ್ಲಿ ಆಗ್ತಕ್ಕಂಥ ಮಾನಸಿಕ ಹಿಂಸೆ ಇನ್ಯಾವುದ್ರಲ್ಲೂ ಆಗಲ್ಲ. ಇದು ಅನುಭವದ ಮಾತು. ನಿಮ್ಗೇನಾದ್ರು ಡಿಪ್ರೆಷನ್ ಆಗಿದ್ರೆ, ನಿಮ್ಗೇನಾದ್ರು ಒಂದು ತಲೆ ಸಂಬಂಧಿದ್ದು, ಕಣ್ಣು ಸಂಬಂಧಿದ್ದು ಹಲುಸಿನೇಷನ್ಸ್ ಆಗಿದ್ದಿದ್ರೆ ಡೆಫಿನೆಟ್ಲಿ ಮೂನ್ ದಶಾ ಭುಕ್ತಿ ವಿಲ್ ಬಿ ಇನ್ವಾಲ್ಡ್ ಇನ್ ದಟ್. ಸೊ ಮೂನ್ ಬ್ಯಾಡ್ ಆಯ್ತಲ್ವಾ, ಚಂದ್ರ ಚೆನ್ನಾಗಿಲ್ಲ ಅಂತ ಆಯ್ತಲ್ವಾ. ಯಾಕೆ ಇದನ್ನ ಯಾವತ್ತು ತೆಗೆದಾಕ್ತಿರೋ ಕರೆಕ್ಟಾಗಿ ನಿಮ್ಮ ಹಾರೋಸ್ಕೋಪ್, ಅದಕ್ಕೆ ಬಂದು ಕಲೀರಿ. ಅವಾಗ ಈ 9 ಗ್ರಹದಲ್ಲಿ ಯಾರು ಬೆಸ್ಟು, ಯಾರು ವರ್ಸ್ಟು, ಡೆಫಿನೆಟ್ಲಿ ವಿಲ್ ಕಮ್ ಟು ನೋ. ಅದರಲ್ಲೇನು ದೂಸರ ಮಾತೇ ಇಲ್ಲ. ಒಂದು ಬ್ರೇಕ್ ತಗೊಳ್ಳೋಣ. ಒಂದು ಬ್ರೇಕ್ ತಗೊಂಡು ಕಾಲ್ಸ್ಕೋಣ. ಓಕೆ, ಒಂದು ಬ್ರೇಕ್. ಓಕೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಕರೆಗಳನ್ನ ತಗೊಳ್ಳೋಣ. ನಮಸ್ತೆ, ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಗಳೇ, ಹರ್ಷ ಅಂತ ಮೈಸೂರಿಂದ. ಹೇಳಿ ಗುರುಗಳೇ, ನಂದು ಡೇಟ್ ಆಫ್ ಬರ್ತ್ ಬಂದು ಏಪ್ರಿಲ್ 1, 1992. ಹಲೋ, ಹೇಳ್ತೀನಿ, ಆಗ್ತಾ ಇದೆ. 1 ಏಪ್ರಿಲ್ 92. ಓಕೆ. ಬೆಳಗಿನ ಜಾವ 7:15. ಓಕೆ. ಹುಟ್ಟಿದೂರು ಮೈಸೂರು. ಏನ್ ಪ್ರಶ್ನೆ? ಗುರುಜಿ, ಮಾನಸಿಕವಾಗಿ ತುಂಬಾ ಏನೋ ತೊಂದರೆ ಆಗುತ್ತೆ, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ಅದ್ರ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಹತ್ರ. ನೋಡೋಣ, ಯಾವಾಗಿಂದ ಆಗ್ತಾ ಇದೆ ಈ ತರ? ಈ ತರ ಸುಮಾರು ಒಂದು 3 ವರ್ಷದಿಂದನೂ ಹಿಂಗೆ ಇದೆ.
ನೋಡೋಣ, ಶನಿ ಕಾಂಬಿನೇಷನ್ ನೋಡ್ತೀನಿ. ಶನಿ ಎಂಡಿಂಗ್ ಅಲ್ಲಿ ಇದ್ದಾನೆ 3 ವರ್ಷದಿಂದ, ಬಟ್ ನೆಕ್ಸ್ಟ್ ಮರ್ಕ್ಯುರಿ ದಶ. ಶನಿ ಕಾಂಬಿನೇಷನ್ ಅಲ್ಲಿ 11 and 12th ಹೌಸ್ ಸ್ವಲ್ಪ ಸ್ಲೀಪ್ ಕಾಂಬಿನೇಷನ್. ನೆಕ್ಸ್ಟ್ ಬರ್ತಕ್ಕಂಥ ಭುಕ್ತಿಗಳು ಹಿಂಸೆ ಕೊಡ್ತಾ ಇರ್ತಕ್ಕಂಥದ್ದು 3rd ಹೌಸ್ ಆಫ್ ಆಕ್ಟಿವ್, ಕೇತು 3, 4, 12. ಮೂನ್ ಚೆನ್ನಾಗಿದ್ದಾನೆ 11th ಹೌಸ್ ವಿತ್ 5th and 11th. ಓಂ ನಮಃ ಶಿವಾಯ, ಶಿವಾಯ ನಮ ಓಂ ಅಂತ ಹೇಳ್ಕೊಳ್ಳಿ ಸರ್, ಅನ್ಲಿಮಿಟೆಡ್. ಮೇಜರ್ ಪ್ರಾಬ್ಲಮ್ ಇಲ್ಲ ಸರ್. ಶನಿ ಚಂದ್ರ ನಕ್ಷತ್ರದಿದ್ದಾರೆ. ಈಗ ಏನೋ ಕಾರಣಕ್ಕೆ ನೀವು ಯಾರನ್ನ ಇಷ್ಟಪಟ್ಟು ಡಿಪ್ರೆಸ್ ಆದ್ರಾ? ಇಲ್ಲ ಇಲ್ಲ ಏನಿಲ್ವಾ? ಡಿಪ್ರೆಷನ್ ಯಾರ ಇಷ್ಟಪಟ್ಟು ಡಿಪ್ರೆಷನ್ ಹೋಗಿಲ್ವಾ? ಅಥವಾ ಇಷ್ಟಪಟ್ಟು ಎಲ್ಲ ಹೋಗ್ಬಿಟ್ರ ಏನೋ ಆಯ್ತಾ? ಆತರ ಕಾರಣ ಬೇಕು. ಸುಮ್ನೆ ಬಂದ್ರೆ ಅದು ಸುಮ್ನೆ ಅದೇನೋ ಹೇಳ್ತಾರಲ್ಲ, ಚೆನ್ನಾಗಿರೋನಿಗೆ ಸುಮ್ನೆ ಅವನೇ ಇರುವೆ ಬಿಟ್ಕೊಂಡ ಅಂತ. ಅದು ಏನಾಗತ್ತೆ ಅಂದ್ರೆ ಏನೋ ಮನಸ್ಸಿಗೆ ಆತಂಕ, ಭಯ. ಮೋಸ್ಟ್ಲಿ ಇದೇನಾಗತ್ತೆ ಜೀವನದಲ್ಲಿ, ನಿಮ್ದು ಏಜ್ 29 ಅಲ್ವಾ? ಹೌದು. ಸೊ ಅಚೀವ್ಮೆಂಟ್ ಬಗ್ಗೆ ಒಂದು ಸಮಸ್ಯೆ ಇರುತ್ತೆ. ಮದ್ವೆ ಆಯ್ತಾ? ಇನ್ನೂ ಇಲ್ಲ ಸರ್. ಅದೊಂದು ಆತಂಕ. ನಾವೇನೋ ಸೆಟ್ಲ್ ಆಗಿರಲ್ಲ, ಏನಾಗುತ್ತೋ ನಾನೊಂದು ಲೆವೆಲ್ ಬಂದಾದ್ಮೇಲೆ ಮದ್ವೆ ಮಾಡ್ಕೋಬೇಕು. ಆ ಲೆವೆಲ್ ಬಂದ್ಬಿಟ್ಟು 27, 20 ಬ್ರೇಕ್ ಥ್ರೂ ಅಂತಾರೆ, ಒಂದು ಏಜ್ ಬ್ರೇಕ್ ಥ್ರೂ. ಯಾವಾಗ ಬ್ರೇಕ್ ಥ್ರೂ ಆಗಲ್ಲ, ಫಿಯರ್ ಕಾನ್ಶಿಯಸ್ನೆಸ್ ಎಲ್ಲರಿಗೂ ಬರುತ್ತೆ, ನಿಮಗೆ ಅಂತಲ್ಲ. ಎವ್ರಿಬಡಿ ವಿಲ್ ಹ್ಯಾವ್ ಫಿಯರ್. ಹೊಸ ಜಾಬ್ ಜಾಯ್ನ್ ಆದಾಗ ಬರ್ತಕ್ಕಂಥ ಫಿಯರ್. ಫಸ್ಟ್ ಟೈಮ್ ನೀವು ಒಂದು ಜಾಬ್ಗೆ ಹೋಗ್ತೀರಾ, ಸೊ ಅಲ್ಲಿ ಯಾರೋ ಹೇಗೋ, ಬಾಸ್ ಹೇಗೋ, ಫಸ್ಟ್ ಸಂಬಳ ಬರೋರ್ಗೂ ಸಮಸ್ಯೆ, ನೆಕ್ಸ್ಟ್ ಮಂತ್ ಬರೋರ್ಗೂ ಸಮಸ್ಯೆ, ಇಟ್ಕೊಳ್ತಾರೋ ಇಲ್ವೋ, ಮುಂದೆ ಬೇರೆ ಕಂಪನಿ ನನಗೆ ಗ್ರೋತ್ ಇದೆಯೋ ಇಲ್ವೋ, ಇದು ಫಿಯರ್ ಅನ್ನೋದು ಕಾನ್ಸ್ಟೆಂಟ್. ಅದು ಸರ್, ಇದು ಏನು ತೊಂದರೆ ಏನಾಗಲ್ಲ? ಏನ್ ತೊಂದರೆ ಸರ್? ಈಗ ನಿಮ್ ಏಜ್ಗೆ, ನಿಮ್ ಏಜ್ ಫ್ಯಾಕ್ಟರ್ಗೆ, ನಿಮ್ಗೆ ಅಚೀವ್ಮೆಂಟ್ಗೆ ಪ್ರಾಬ್ಲಮ್. ಇಲ್ಲಿ ಕಾಂಬಿನೇಷನ್ಸ್ 2, 7, 11 ಎಲ್ಲ ಇದೆ. ನಿಮ್ಗೆ ಚೆನ್ನಾಗೇ ಇದೆ, ಏನು ಕೆಲಸ ಮಾಡ್ತಾ ಇಲ್ವಾ? ಅದೇ ಗುರುಗಳೇ, ಹೋಗಕ್ಕೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಯಾವ್ದು ಇಂಟ್ರೆಸ್ಟ್ ಇಲ್ಲ. ಹೋದ್ರೂ 1 ದಿವಸ 2 ದಿವಸ ಮತ್ತೆ ಏನೋ ಒಂಥರ ಭಯ ಆಗಿ ವಾಪಸ್. ಯಾಕೆ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡಲ್ಲ ಅಂತ ಭಯನಾ? ಫೋಬಿಯಾ ಕಾಂಬಿನೇಷನ್ಸ್ ಏನಿಲ್ಲ ಅಲ್ಲಿ. ಮುಂದೆ ಬರ್ತಕ್ಕಂಥ ಬುಧನಲ್ಲೂ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಏನಿಲ್ಲ, ಫೋಬಿಯಾಸ್ ಬರಲ್ಲ. 4, 12 ಬರುತ್ತೆ. ಫೋಬಿಯಾ ಕಾಂಬಿನೇಷನ್ 1, 3, 8, 12, 2, 1, 6, 8 ಅಂತ ಬರುತ್ತೆ. ಅದೇನಿಲ್ಲ. ನೀವೊಂದು ಕೆಲಸ ಮಾಡಿ, ನಿಮಗೆ 2 ಮುಖದ್ದು ರುದ್ರಾಕ್ಷಿ ಹಾಕಿ ಯಥೇಚ್ಛವಾಗಿ ಓಂ ನಮಃ ಶಿವಾಯ, ಶಿವಾಯ ನಮೋ ಓಂ ಅಂತ ಯಥೇಚ್ಛವಾಗಿ ಹೇಳಿ. ವಾರದಲ್ಲಿ 2-3 ಸತಿ ಗಸಗಸೆ ಪಾಯಸ ರಾತ್ರಿ ಹೊತ್ತು ಮಾಡ್ಕೊಂಡು ಅದನ್ನ ಕುಡೀರಿ. ಓಕೆ, ನಿಮ್ಮ ಅಮ್ಮಂಗೆ ಹೇಳಿ. ಓಕೆ, ಶೀಘ್ರವಾಗಿ ಮದುವೆ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗತ್ತೆ. ಟೆನ್ಷನ್ ಅವ್ರು ಇಳಿಸ್ತಾರೆ ಕಮ್ಮಿ. ಒಳ್ಳೇದಾಗ್ಲಿ, ಏನು ಪ್ರಾಬ್ಲಮ್ ಏನಿಲ್ಲ, ನಥಿಂಗ್ ಟು ವರಿ. ನೆಕ್ಸ್ಟ್. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಬೊಮ್ಮಾಯಿ ಅವ್ರದ್ದು ಹೇಳಿದ್ರಲ್ರಿ, ಭಾರಿ ರಿಸಲ್ಟ್ ಐತ್ ಬಿಡ್ರಿ, ನಾಡಿ ನಕ್ಷತ್ರ ನಾಡಿ. ಹೌದಾ ಸರ್? ಹನ್ರಿ, ನಮ್ಗೆ ಬಹಳ ಖುಷಿ ಆತ. ಇಲ್ಲ, ಅದು ನಾವು ಇದು ತೋರಿಸ್ದೆ, ಪ್ರೂಫ್ ತೋರಿಸ್ದೆ. ಹಂಗೆ ನಾನೇ ಹೇಳಿದ್ದು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. 4 ಗಂಟೆ ಕಡೆ ಹೇಳಿದ್ದೆ. 4 ಗಂಟೆಗೆ ಅದು ಬಂತು ಸರ್. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಕಾನ್ಫಿಡೆನ್ಸ್ ಬಿಡ್ರಿ. ಕಾನ್ಫಿಡೆನ್ಸ್ ಸರ್, ಸಬ್ಜೆಕ್ಟ್ ಕಾನ್ಫಿಡೆನ್ಸ್ ಸರ್, ಅಷ್ಟೇ. ಅದು ಯಾರು ನೀವು ಕಲ್ತ್ರು ನಾಳೆ ಹೇಳ್ತೀರಾ ಅಲ್ವಾ? ಅದ್ರಲ್ಲಿ ಏನಿಲ್ಲ. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನನ್ ಬಗ್ಗೆ ಬಸನಗೌಡ ಅಂತ ಹೇಳಿ, ಪ್ರಶ್ನಾಶಾಸ್ತ್ರ ಗುರುಜಿ. ಪ್ರಶ್ನಾಶಾಸ್ತ್ರ? ನೀವು ಅದೇ ಪ್ರಶ್ನಾಶಾಸ್ತ್ರ ಹಾಕೊಂಡೆ ಅದನ್ನ ಹೇಳಿದ್ದು. ಹೇಳಿ. 12 ಗುರುಜಿ. 12. ಓಕೆ, ಯಾವ್ದ್ರ ಬಗ್ಗೆ? ಹೆಲ್ತ್ ಬಗ್ಗೆ ಗುರುಜಿ. ಹೆಲ್ತ್ ಬಗ್ಗೆ. ನಿಮ್ದೇನಾ? ಹ್ಞೂ ಗುರುಜಿ. ನಗ್ನಗ್ತಾ ಇದ್ದೀರಾ ಸರ್? ಏನ್ ಕಾಯಿಲೆ ಬರಲ್ಲ ಬಿಡಿ ಸರ್, ನಗ್ನಗ್ತಾ ಇರ್ಬೇಕು. ಗುರುದಶ 2021, 24 ಶುಕ್ರ, ಗುರು ಮತ್ತೆ ಶುಕ್ರ ನೋಡೋಣ. ಗುರುವಿನ ಕಾಂಬಿನೇಷನ್ ಅಲ್ಲಿ 4 ಕಾಂಬಿನೇಷನ್ ಸ್ವಲ್ಪ ಹಿಟ್ ಆಗಿದೆ. ಅದು ಸ್ವಲ್ಪ ಅಷ್ಟು ಈಸಿಯಾಗಿ ಯಾವುದೇ ಬಂದ್ರು, ಸಣ್ಣದಿರ್ಲಿ ದೊಡ್ಡದಿರ್ಲಿ, ಬೇಗ ಹೋಗಲ್ಲ. ಅದೊಂಥರ ಗಾಯ. ಈಗ ಒಂದ್ಸತಿ ಗಾಯ ಆಗ್ಬಿಟ್ಟಿರುತ್ತೆ, ಆ ಗಾಯ ಒಣಗದೇ ಇಲ್ಲ. ಯೂಶಲಿ ಯಾವುದೇ ಒಂದು ಗಾಯ, ಸಣ್ಣ ಗಾಯ ಆಯ್ತು ಅಂದ್ರೆ 1 ವಾರ 10 ದಿವಸ ಒಣಗಿ ಸಿಪ್ಪೆ ಬಂದ್ಬಿಡ್ಬೇಕು. 3 ತಿಂಗಳಾದ್ರೂ ಗಾಯ ಹಂಗಿರುತ್ತೆ. ಅದು 4ನೇ ಮನೆ ಅಂತ ಹೇಳ್ತೀವಿ ನಾವು ಜನರಲ್ ಆಗಿ. ಸೊ ಏನ್ ಸಮಸ್ಯೆ ಅಂತ ಹೇಳಿ, ಅದಕ್ಕೆ ಏನಾದ್ರು ಮಂತ್ರ, ರಿಲೇಟೆಡ್ ಮಂತ್ರಗಳು ಕೆಲವು ಇರ್ತವೆ. ಅದೇ ಹೆಲ್ತ್, ಗ್ಯಾಸ್ಟ್ರಿಕ್, ಮಲಬದ್ಧತೆ. ಗ್ಯಾಸ್ಟ್ರಿಕ್ ಅದು ಎಲ್ಲರಿಗೂ ಇದೆ, ಇವತ್ತು ತಿಂತಕ್ಕಂಥ ಆಹಾರ ಹಂಗಿದೆ. 4, 11 ಕಾಂಬಿನೇಷನ್ ಇರೋದ್ರಿಂದ ಮಂಗಳ 1, 4, 8 ಕಾಂಬಿನೇಷನ್ ಬಂದಿದೆ. ಗುರುನಲ್ಲಿ 1, 4, 8 ಕಾಂಬಿನೇಷನ್. ಅದು ಸ್ವಲ್ಪ ಹೆಲ್ತ್ ಕಾಂಬಿನೇಷನ್ಗೆ ಸ್ವಲ್ಪ ನೆಗೆಟಿವ್. ಸೊ ಟೋಟಲ್ ಕಾಂಬಿನೇಷನ್ ನೋಡಿದಾಗ 1, 4, 8, 10, 12 ನಿಮಗೆ ಈ ಸಮಸ್ಯೆ 2029ವರೆಗೂ ಹೋಗೋದಿಲ್ಲ ಅಂತ ಬರ್ತಾ ಇದೆ. ಇದು ಕಂಟಿನ್ಯೂ ಆಗುತ್ತೆ. ಶನಿಲಿ ಸ್ವಲ್ಪ ನಿಮಗೆ ಇದ್ರ ಬಗ್ಗೆ ಹೋಗಿ ಇನ್ನೊಂದು ಯಾವುದೋ ಬರ್ತಕ್ಕಂಥದ್ದು ತೋರಿಸುತ್ತದೆ. ಒಂದು ಹೋಗಿ ಇನ್ನೊಂದು ಬರೋದು. ತೊಗರಿ ಬೇಳೆ ಪ್ರತಿ ಮಂಗಳವಾರ ಒಂದು 6 ತಿಂಗಳು ಬಡವರಿಗೆ ದಾನ ಮಾಡ್ತಾ ಬನ್ನಿ. 2ನೇ ವಿಚಾರ, ಆರೋಗ್ಯಕ್ಕೆ ಮೊಸರನ್ನು ಸ್ವಲ್ಪ ಸೇವನೆ ಮಾಡಿ ಹೆಚ್ಚಾಗಿ. ಯಾಕಂದ್ರೆ ಶುಕ್ರನಲ್ಲಿ 5 ಕಾಂಬಿನೇಷನ್ ಮಿಕ್ಸ್ ಆಗಿದೆ. ಕರಿ ದಾರ ಕಟ್ಕೊಳ್ಳಿ, ಬಲಗೈಗೆ ಕರಿ ದಾರ ಕಟ್ಕೊಳ್ಳಿ. ಯಥೇಚ್ಛವಾಗಿ
ಓಂ ಶುಂ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಸಮಸ್ಯೆ ಇಲ್ಲ. ಸ್ವಲ್ಪ ರಾತ್ರಿ ವೇಳೆ ಮಜ್ಜಿಗೆ ಕುಡಿದು ಮಲ್ಕೊಳ್ಳಿ. ಶುಕ್ರನಲ್ಲಿ 5 ಇರೋದ್ರಿಂದ ಮಜ್ಜಿಗೆ ಕುಡಿದು ಮಲ್ಕೊಳ್ಳಿ. ಮಲಬದ್ಧತೆ ಸಮಸ್ಯೆನೂ ಸ್ವಲ್ಪ ನಿವಾರಣೆ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ನಾನು ಚಿತ್ರದುರ್ಗದಿಂದ ಮಾತಾಡ್ತಾ ಇರೋದು. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಗುರುಜಿ, ನಾನ್ ನಿಮ್ ದೊಡ್ಡ ಫ್ಯಾನು. ನೀವು ಕಸ್ತೂರಿ ಇದ್ರಿಂದಲೂ ಕಸ್ತೂರಿ ನ್ಯೂಸ್ ಅಲ್ಲಿ ಬರ್ತಾ ಇದೀರಲ್ಲ, ಅವಾಗಿಂದಲೂ ನೋಡ್ತಾ ಇದ್ದೆ. ನಿಮ್ ಪ್ರಿಡಿಕ್ಷನ್ಸ್ ಎಲ್ಲ ಚೆನ್ನಾಗಿ ಕರೆಕ್ಟ್ ಆಗಿ ಆಗ್ತಾ ಇದೆ ಗುರುಜಿ. ನಕ್ಷತ್ರ ನಿಮಗೆ ನಕ್ಷತ್ರ ನಡಿ ನಾನು ಅವಾಗಿಂದಲೂ ನೋಡ್ತಾ ಇದ್ದೆ ಗುರುಜಿ. ಹೌದು, ಅವಾಗ್ಲಿಂದ. ಓಹೋ, ಹೌದು ಗುರುಜಿ. ಕಸ್ತೂರಿ ನಾವು ಕೊಡ್ತಕ್ಕಂತ ಏನಂತಾರೆ ರೆಮಿಡೀಸ್ ಅಂತ ಏನಂತೀವಿ, ಪರಿಹಾರಗಳು ಮಾಡಿದ್ವಿ ಗುರುಜಿ. ಅದರಿಂದೆಲ್ಲ ನಮಗೆ ತುಂಬಾನೇ ಲಾಭ ಆಗಿದೆ ಗುರುಜಿ. ಆಗ್ಲಿ, ಒಳ್ಳೇದಾಗುತ್ತೆ. ಏನಿದೆಯೋ ನಮ್ಮ ಋಷಿಗಳು ಏನು ಬರ್ಕೊಟ್ಟಿದಾರೋ ಅದನ್ನ ನಾವು ಹೇಳೋದಷ್ಟೇ. ನಾವೊಂದು ಕರ್ತೃ ಆಗ್ಬೇಕು ಜೀವನದಲ್ಲಿ ಅಷ್ಟೇ. ಇಲ್ಲ ಗುರುಜಿ, ನಾನು ಸುಮಾರು ಜ್ಯೋತಿಷಿಗಳು ನೋಡಿದ್ದೀನಲ್ಲ, ಅವ್ರು ಹೇಳೋದಕ್ಕೂ ನೀವ್ ಹೇಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಗುರುಜಿ. ನೀವ್ ಕರೆಕ್ಟ್ ಆಗಿ ಹೇಳ್ತೀರಾ. ಮತ್ತೆ ಅದೇ ನೀವು ಇದು ಬೊಮ್ಮ ತೋರಿಸಿದ್ರಲ್ಲ, ಎಷ್ಟು ನಿಜ ಆಯ್ತಲ್ಲ ಅಂತ ಅದೇ ಅನ್ಕೊಂಡೆ ಗುರುಜಿ. ಏನಿಲ್ಲ, ಅದು ಗ್ರಹಗಳು ಹೇಳ್ತವೆ. ಗ್ರಹಗಳು ಸುಳ್ಳು ಹೇಳಕ್ ಆಗಲ್ವಲ್ಲ. ಈಗ ನಾವು ಮನುಷ್ಯ ಸುಳ್ಳು ಹೇಳ್ತೀವಿ. ಮನುಷ್ಯ ಸುಳ್ಳು ಹೇಳೋ ವ್ಯಕ್ತಿ. ಈಗ ನಾನಾದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಹೇಳಿರ್ತೀನಿ, ಪರಿಸ್ಥಿತಿಗೆ ಸುಳ್ಳು ಹೇಳಿರ್ತೀನಿ. ಗ್ರಹಗಳಿಗೆ ನಾವು ಯಾರಾಗ್ತಾರೆ ಸಿಎಂ ಅಂತ ನಾವು ಪ್ರಶ್ನಾಶಾಸ್ತ್ರ ಹಾಕ್ದಾಗ ಅವರೇ ಸುಳ್ಳು ಹೇಳ್ಬಿಟ್ರೆ ಇನ್ಯಾರನ್ನ ಹೋಗಿ ನಂಬೋದು ನಾವು ಜ್ಯೋತಿಷದಲ್ಲಿ, ಅಲ್ವಾ? ಸೊ ನಾನು ಯಾವಾಗ್ಲೂ ಹೇಳೋದಷ್ಟೇ, ನಾವು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ರಾಂಗ್ ಇದ್ರು ಕೂಡ ನಾವು ಇದ್ರಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕು ಪ್ರಶ್ನಾಶಾಸ್ತ್ರದಲ್ಲಿ. ಪ್ರಶ್ನೆ ಏನಂತ ಹೇಳುತ್ತೆ, ಈ 9 ಗ್ರಹಗಳಿಗೆ ಒಂದು ಪ್ರಶ್ನೆ ಕೇಳ್ತೀವಿ. ನೋಡಪ್ಪ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹಾಕ್ತಿವಿ. ಅದು ಹೇಳುತ್ತೆ ಇಂಥದ್ದು ಕೆಟ್ಟದ್ದು ಇಂಥದ್ದು ಒಳ್ಳೇದು. ದುಡ್ಡು ಕೊಟ್ರೆ ವಾಪಸ್ ಬರುತ್ತಾ ಅಂತ ಕೇಳ್ತೀವಿ. ಅದು ಬರುತ್ತೆ ಬರಲ್ಲ ಅಂತ ಅದೇ ಹೇಳುತ್ತೆ. ಅದನ್ನ ಕರೆಕ್ಟ್ ಆಗಿ ಅರ್ಥೈಸ್ಕೊಂಡು ನೋಡ್ಬೇಕು. ಅದನ್ನ ಕರೆಕ್ಟ್ ಆಗಿ ನೋಡ್ತಕ್ಕಂಥದ್ದು. ಅದು ನಾವು ಯಾವಾಗ ನಾವು ಜ್ಯೋತಿಷ್ಯ ಕಲಿತೀವಿ, ಇದು ನಕ್ಷತ್ರ ನಾಡಿ, ಅವಾಗ ನೀಟಾಗಿ ಇದನ್ನ ಹಾಕೊಂಡು ಮುಂದೆ ಹೋಗ್ಬೇಕು. ಈಗ 3 ಕಂಪನಿ ನಿಮ್ಗೆ ಸಿಕ್ತು. ಯಾರೋ ನಿಮ್ಗೋ ನಿಮ್ಮ ಮಗನಿಗೋ ಒಂದು 3 ಕಂಪನಿ ಆಫರ್ ಬಂತು. ಈ 3ಕ್ಕೂ ಒಂದೊಂದು ಸಂಖ್ಯೆ ಹಾಕೋಬಹುದು ನಾವು. ಕಂಪನಿ ಎಗೆ ಒಂದು ಸಂಖ್ಯೆ, ಕಂಪನಿ ಬಿಗೆ ಒಂದು ಸಂಖ್ಯೆ, ಕಂಪನಿ ಸಿಗೆ ಒಂದು ಸಂಖ್ಯೆ. ಈ 3ರಲ್ಲಿ ಯಾವ ಕಾಂಬಿನೇಷನ್ ನಮಗೆ ದಶಾದಲ್ಲಿ, ಭುಕ್ತಿಲಿ, ಅಂತರ್ಭುಕ್ತಿ ಬಂದಿರುತ್ತೆ, ಮತ್ತೆ ಮುಂದಿನ ದಶೆಗಳಲ್ಲಿ ಯಾವ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿ ಬಂತು ಅಂತ ಸ್ವಲ್ಪ ಅರ್ಥೈಸ್ಕೊಂಡ್ರೆ, ಈ 3ರಲ್ಲಿ ಇಲ್ಲಿಗೆ ಹೋದ್ರೆ ನನಗೆ ಸಮಾಧಾನವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು ಅಂತ ಆ ಗ್ರಹಗಳು ಹೇಳ್ಬಿಡುತ್ತದು. ಅದು ಚಾಯ್ಸ್ ಕೊಟ್ಬಿಡುತ್ತೆ ನಮಗೆ. ಅದು ಈಸಿ ಅಲ್ವಾ? ಅದಕ್ಕೆ ನಮ್ಮ ಋಷಿಗಳು ಏನ್ ಹೇಳಿದ್ರು, ನಿಮಗೆ ಹೋಗ್ತಕ್ಕಂಥ ದಾರಿಲಿ ಇಂಥ ಕೆಲಸ ಸಿಗಬೇಕು ಅಂತ ಸಿಕ್ಕೇ ಸಿಗುತ್ತೆ. ಅಲ್ಲಿ ಚಾಯ್ಸ್ ಕೊಡ್ತಾನೆ, ಇಂತಿಂಥದ್ದು ಅಂತ. ಒಂದು ಮಾರ್ಕೆಟ್, ಇಂಥದೇ ಮಾರ್ಕೆಟ್ ನಮ್ಗೆ ಕೊಡೋದು. ನಮಗೆ ಸೂಪರ್ ಮಾರ್ಕೆಟ್ ಕೊಡಲ್ಲ, ನಾರ್ಮಲ್ ಮಾರ್ಕೆಟ್ ಕೊಡ್ತಾನೆ. ಆ ಮಾರ್ಕೆಟ್ ಅಲ್ಲಿ ನೀನು ಆರಿಸ್ಕೊಳ್ಬೇಕಾದ್ರೆ ಯಾವ್ದು ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಆರಿಸ್ಕೊಳ್ಳೋಕೆ ಒಂದು ಏನಂತಾರೆ, ಒಂದು ವಿಧಾನವನ್ನು ಜ್ಯೋತಿಷದಲ್ಲಿ ನಾವು ತಿಳ್ಕೋಬಹುದು. ಯಾರ ಬಗ್ಗೆ ಕೇಳ್ಬೇಕಮ್ಮ? ಟೈಮ್ ಆಗ್ಬಿಡುತ್ತೆ ಪಾಪ. ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಿ. 2/10/1995. 2/5 ಗುರುಜಿ, ಅಕ್ಟೋಬರ್. ಸರಿಮಾ. ಟೈಮ್ ಮಧ್ಯಾಹ್ನ 3:16. ಹುಟ್ಟಿದೂರು ಚಿತ್ರದುರ್ಗದಲ್ಲಿ ಜನನ ಗುರುಜಿ. ಏನ್ ಪ್ರಶ್ನೆ? ಅಡ್ವೊಕೇಟ್ ಆಗಿದ್ದಾನೆ ಗುರುಜಿ. ಜಡ್ಜ್ ಆಗೋದ್ರ ಬಗ್ಗೆ ಕೇಳ್ಬೇಕಿತ್ತು. 10-11 ಕಾಂಬಿನೇಷನ್ ನಾವು ನೋಡ್ಬೇಕಾಗುತ್ತೆ. ಅದೊಂದು ಸಮಯವನ್ನು ಅಂದಾಜಿಗೆ ಸೂಚನೆ ಮಾಡ್ತೀನಿ. ಯಾಕಂದ್ರೆ ಜಡ್ಜ್ಗೆ ಅವರು ಎಕ್ಸಾಮ್ ಬರೀಬೇಕಾದ್ರು, ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಎಕ್ಸಾಮ್ ಬರೀಲೇಬೇಕು ಗುರುಜಿ. ಸದ್ಯಕ್ಕೆ ಇವಾಗ 2020ರಿಂದ ರಾಹು ದಶೆ ಶುರು ಆಗಿದೆ. 2023ವರೆಗೂ ರಾಹುವಿನ ಕಾಂಬಿನೇಷನ್ 9-9-8 ಬಂದಿದೆ. ಅಲ್ಲಿ ಒಳಗಡೆ ಏನಾದ್ರು 10-11 ಇದೆಯಾ? ಡೆಫಿನೆಟ್ಲಿ ಹಾಕ್ತಾರೆ ಜಡ್ಜಿಯವರು. 9-10-11 ಡೆಫಿನೆಟ್ಲಿ ಹಾಕ್ತಾರೆ. ಅರ್ಥ ಆಯ್ತಲ್ಲ? ಡೆಫಿನೆಟ್ಲಿ ಆ ಕಾಂಬಿನೇಷನ್ ಬರ್ತಾ ಇದೆ. ದಶಾದಲ್ಲಂತೂ ಇಂಡಿಕೇಶನ್ ಸ್ಟ್ರಾಂಗ್ ಆಗಿದೆ. ಎಲ್ಲೂ ಕೂಡ ಇಲ್ಲಿ 12 ಅಲ್ಲಿ ಎಂಡ್ ಆಗಿಲ್ಲ, ಇಲ್ಲೂ 12 ಅಲ್ಲಿ ಎಂಡ್ ಆಗಿಲ್ಲ. ಬಟ್ 9 ಆಲ್ಸೋ ಗಿವ್ ಅಥಾರಿಟಿ, ವರಿ ಮಾಡ್ಬಿಡಿ. ಬಟ್ 8 ಸ್ವಲ್ಪ ಅವಾಗ ಸ್ವಲ್ಪ ಸಮಸ್ಯೆ ಕೊಡ್ತಾ ಇರ್ತಾನೆ. ಇವ್ರಿಗೆ ಒಂದೇ ಕಡೆ ಅವರು ಜಡ್ಜ್ ಆದ್ರೂ ಕೂಡ ಒಂದೇ ಕಡೆ ಇರಕ್ಕೆ ಮುಂದೆ ಆಗೋದಿಲ್ಲ. ಯಾಕಂದ್ರೆ 8 ಅಲ್ಲೆಲ್ಲೋ ಅವರು ದೊಡ್ಡವರು ಬಂದು ಸ್ವಲ್ಪ ಓಡಿಸ್ತಾ ಇರ್ತಾರೆ, ಇಲ್ಲಿರ್ಬೇಡ ಅಲ್ಲಿರ್ಬೇಡ ಅಂತ. ಬಹಳಷ್ಟು ಟ್ರಾನ್ಸ್ಫರ್ಸ್ ಬರುತ್ತೆ 8 ಮತ್ತೆ 9. ಬಟ್ 4, 5 and 9 ಸೆಕೆಂಡರಿ ನಂಬರ್ಸ್ ವಿನ್ ಆಗುತ್ತೆ. 11 ಇದೆ ಡೆಫಿನೆಟ್ಲಿ ವಿನ್ ಆಗುತ್ತೆ. ಬಟ್ ಮುಂದೆ ಇಲ್ಲಿ ಇರ್ತಕ್ಕಂಥ ಸ್ಟ್ರಾಂಗ್ ನಂಬರ್ಸ್ ಗುರು ಬಹಳ ಸ್ಟ್ರಾಂಗ್ ಇದ್ದಾನೆ. ಈ ಗುರು ಎಲ್ಲೆಲ್ಲಿ ಅವ್ರಿಗೆ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ಶುಕ್ರ, ಸೂರ್ಯ ಮತ್ತೆ ಶನಿಲಿ ಆಕ್ಟಿವೇಟ್ ಆಗ್ತಾನೆ. ಸೊ ಬುಧನಲ್ಲೂ ಆಕ್ಟಿವೇಟ್ ಆಗ್ತಾನೆ. ಇವರು ಮೊದಲು ಬಲಗೈ ತೋರ್ ಬೆರಳಿಗೆ ಎಲ್ಲೋ ಸಫೈರ್ ಹಾಕ್ಲೇಬೇಕು. ಎಲ್ಲೋ ಸಫೈರ್ ಹಾಕ್ಸಿ. ಅರ್ಥ ಆಯ್ತಾ? ಸ್ವಲ್ಪ ಮಟ್ಟಿಗೆ ಪ್ರಯಾಸದಿಂದ ಆಗತ್ತೆ, ಈಸಿಯಾಗಿ ವಿನ್ ಆಗೋದಿಲ್ಲ. ಸೊ ಇದು ಮೊಟ್ಟ ಮೊದಲ ಒಂದು ನಾನು ವಿಚಾರ. ಇಲ್ಲಿ ರಾಹು ಗುರು ಅಂದ್ರೆ 2023 ಫೆಬ್ರವರಿಯಿಂದ ಕನ್ಫರ್ಮ್.
ಫೆಬ್ರವರಿಯಿಂದ 2 ವರ್ಷ ತೋರಿಸ್ತಾ ಇದೆ. ಯಾವಾಗ ಎಕ್ಸಾಮ್ ಆ ಸಮಯದಲ್ಲಿ ಬರುತ್ತೋ ಅವರು ಜಡ್ಜ್ ಆಗಿ ಕೂತ್ಕೊಳ್ತಾರೆ. ಇದೇ ರಾಹುವಿನ ಫಲ. ರಾಹು ಕೆಟ್ಟದ್ದು ಅಂತ ಇದ್ರಿ, ಈ ಕಾಂಬಿನೇಷನ್ ನೋಡಿ ಹೇಳ್ತೀನಿ. ರಾಹು ಇಸ್ ಎಕ್ಸಲೆಂಟ್. 10-11 ಕಾಂಬಿನೇಷನ್ ಇದೆಲ್ಲ ಎಕ್ಸಲೆಂಟ್ ಕಾಂಬಿನೇಷನ್. ಇದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಸ್ವಲ್ಪ ದಾನವನ್ನು ಸಜೆಸ್ಟ್ ಮಾಡ್ತೀನಿ, ಟೆನ್ಷನ್ ಆಗದೆ ಇರಂಗೆ. ಆ ದಾನ ಬಂದ್ಬಿಟ್ಟಿಲಿ ಅವರು ಈ ಮೊಸರನ್ನು ಸ್ವಲ್ಪ ದಾನ ಮಾಡಕ್ಕೆ ಹೇಳಿ. ಅದ್ರ ಜೊತೆಗೆ ಒಂದು 8 ಮುಖದ ರುದ್ರಾಕ್ಷಿ ಸಾಕು ಅಷ್ಟೇ, ಬೇರೆ ಇನ್ನೇನು ಬೇಡ. 8 ಮುಖದ ರುದ್ರಾಕ್ಷಿ, ಒಂದು ರೈಟ್ ಹ್ಯಾಂಡ್. ಇದಕ್ಕೆ 23 ಜಡ್ಜ್ ಆಗ್ತಾರೆ, ಪರ್ಫೆಕ್ಟ್ ಇದು ಕೊಡ್ತಾರೆ, ಜಡ್ಜ್ಮೆಂಟ್ ಕೊಡ್ತಾರೆ, ಒಳ್ಳೆ ರೀತಿ ಕೊಡ್ತಾರೆ. ಸ್ವಲ್ಪ ಪ್ರೆಷರ್ಸ್ ಇರುತ್ತೆ ಅವ್ರ ಹತ್ರ, ಯಾಕಂದ್ರೆ 8 ಅಂಡರ್ಗ್ರೌಂಡ್ ಇರೋದ್ರಿಂದ ಅದು ಸ್ವಲ್ಪ ಪ್ರೆಷರು ಎಲ್ಲ ಸ್ವಲ್ಪ ಕಷ್ಟ, ಇಮಿಲಿಯೇಷನ್ ಹಿಂಗೆ ಕೊಡ್ಬೇಕು, ಅದು ಪ್ರೆಷರ್ ಇರುತ್ತೆ ಅವ್ರಿಗೆ. ಇದನ್ನ ಅವರು ಅನುಭವಿಸ್ತಾರೆ. ಅವ್ರ ನಕ್ಷತ್ರ ನಾಡಿ ಕಲಿಯೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ಅವ್ರ ನಕ್ಷತ್ರ ನಾಡಿ ಕಲಿಬೇಕು, ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಮೇಲ್ಗಡೆ ಇರ್ತಕ್ಕಂಥ ಜಡ್ಜ್ಗಳು ಇರ್ತಾರೆ, 9 ಜಡ್ಜ್ಗಳು ಇರ್ತಾರೆ, ಅವ್ರ ಜಡ್ಜ್ಮೆಂಟ್ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಕಲಿತರೆ ಒಳ್ಳೇದು. ನೆಕ್ಸ್ಟ್ ಮುಂದಿನ ಕರೆಗೆ ಹೋಗೋಣ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ, ಹೇಳಿ ಯಾರು? ನಮಸ್ತೆ ಗುರುಜಿ, ನಾವು ಮೈಸೂರಿಂದ. ಹೇಳಮ್ಮ. ನಮ್ಮ ಮಗಂದು 29/2/88 ಡೇಟ್ ಆಫ್ ಬರ್ತ್. 9:44. ಒಂದ್ ನಿಮಿಷ ಸಮಾಧಾನ, ಅಷ್ಟೊಂದು ಸ್ಪೀಡ್ ಬೇಡ, ಆರಾಮಾಗಿ ಹೇಳಿ. 29 ಗಾಬರಿ ಆದಂಗೆ ಮರ್ತೋಗ್ತದೆ ಅಂತ. ಮರ್ತೋಗ್ತದ ಎಕ್ಸಾಮಿನೇಷನ್? 29 ನೋಡಿ ನಕ್ಬಿಟ್ರಿ. 29 to 88. ಟೈಮ್ 88 ಟೈಮು ಟೈಮು 9:44 ಸರ್. ಅದು ಯಾವಾಗ? ಬೆಳಿಗ್ಗೆನಾ ಸಂಜೆನಾ ನೈಟಾ? ಬೆಳಿಗ್ಗೆ 9:44. ಹುಟ್ಟಿದ ಊರು ಹೇಳಿ. ಮೈಸೂರು. ನಂಗೆ ಹೆಂಗ್ ಗೊತ್ತು ಮೈಸೂರಲ್ಲಿ ಹುಟ್ಟಿದಾರೆ? ನೀವ್ ಹೇಳಿದ್ರೆ ತಾನೆ. ಹೇಳಿದ್ರು ಸರ್ ಮೈಸೂರು ಅಂತ. ಅಲ್ಲ, ಇವಾಗ ಹೇಳದ್ಮೇಲೆ ಗೊತ್ತಾಯ್ತು. ನೀವು ಕಾಲ್ ಮಾಡಿರೋದು ಮೈಸೂರಿಂದ. ಓಕೆ, ಫೈನ್. ಪುಷ್ಯ ನಕ್ಷತ್ರ. ಏನ್ ಕೇಳ್ಬೇಕು? ಅವನ್ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಕೇತು ದಶ 2022. ಶನಿ ನಡೀತಾ ಇದೆ ನವೆಂಬರ್ ಆದ್ಮೇಲೆ. ಕೇತು ಕಾಂಬಿನೇಷನ್ ನೋಡೋಣ. 6, 9, 10, 5, 10 ಕೇತು ದಶ. ಮತ್ತೆ ಅಲ್ಲಿ ಬರ್ತಕ್ಕಂಥದ್ದು ಶನಿ ಬರ್ತಾನೆ ನೆಕ್ಸ್ಟ್. ಶನಿ ಕಾಂಬಿನೇಷನ್ 9, 10, ಅದಾದ್ಮೇಲೆ 3, 6, 2, 7 ಕಾಂಬಿನೇಷನ್ 11. ಸೊ ಕೇತು ಕಾಂಬಿನೇಷನ್ ನೋಡೋಣ. ಸ್ಕ್ರಿಪ್ಟ್ ಓದೋಣ. ಕೇತು 11 ಇದೆ. 11 ಏನು ಪ್ರಯೋಜನ ಇಲ್ಲ, 2, 7 ಕೊಡಬೇಕು. ಶನಿ 5 ಕೊಡ್ತಾ ಇದ್ದಾನೆ, 11 ಕೊಡ್ತಾ ಇದ್ದಾನೆ. ಅವನು ಮದುವೆ ಸ್ಟ್ರಾಂಗ್ ಇಲ್ಲ. ಬುಧ ಬಂದಾಗ 4, 12 ಸ್ವಲ್ಪ ಕಷ್ಟವೇ. ಮದುವೆ ಸ್ವಲ್ಪ ಕಷ್ಟವೇ. ಮದುವೆ ಕಷ್ಟ ಇದೆ ಅಮ್ಮ. ಬುಧನಲ್ಲಿ ಆಗೋ ಚಾನ್ಸಸ್ ಇದೆ, ಯಾಕಂದ್ರೆ ಬುಧನ ಭುಕ್ತಿ, ಅದನ್ನ ಹೇಳ್ತೀನಿ. ಯಾಕಂದ್ರೆ 12 ಕಾಂಬಿನೇಷನ್ ಜೊತೆ ಸೆಕೆಂಡ್ರಲ್ಲಿ 2, 7 ಕಾಂಬಿನೇಷನ್ ಬಂದಿದೆ. ಅವರ ಮದುವೆ 2023ಕ್ಕೆ ತೋರಿಸ್ತಾ ಇದೆ, ಇವಾಗಿಲ್ಲ. ಅದು ಕಷ್ಟದಿಂದ ಆಗತ್ತೆ. ಅವರು ಡಿಸಿಷನ್ ತಗೋಬೇಕು. ಯಾಕಂದ್ರೆ ಇಲ್ಲಿ ಬರೀ 11 ಇದ್ರೆ ಅವ್ರಿಗೆ ಆಗಲ್ಲ. ಯಾಕಂದ್ರೆ ಬರೀ 11 ಇದ್ರೆ ಕಾಂಬಿನೇಷನ್ ಬರಲ್ಲ. ಸೊ ದಶಾದಲ್ಲಿ ಎಸ್ ಅಂತ ಇದೆ. ಇಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ನಾವು 1, 6, 10, 5, 10 ಕಾಂಬಿನೇಷನ್ ಎಲ್ಲ ಮಿಕ್ಸ್ ಆಗಿದೆ. ತುಂಬಾ ಪುಷ್ಫುಲ್ ಕಾಂಬಿನೇಷನ್ ಜಾಸ್ತಿ ಇದೆ. ಇಲ್ಲಿರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ಬೆಸ್ಟ್ ಸಜೆಷನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಏನ್ ಮಾಡಿದ್ರೆ ಸ್ವಲ್ಪ ಅನುಕೂಲಕರವಾಗಿರುತ್ತೆ ಅಂತ. ಒಂದು 6 ಮುಖದ ರುದ್ರಾಕ್ಷಿ ಹಾಕಿಸಿ. 6 ಮುಖದ ರುದ್ರಾಕ್ಷಿ. ಯಾಕಂದ್ರೆ ಶುಕ್ರ 2, 7 ಕಾಂಬಿನೇಷನ್ ಜೊತೆ 12 ಬಂದಿದೆ. ಮತ್ತೆ ಇರೋದ್ರಲ್ಲಿ ಸ್ವಲ್ಪ ಪ್ರೀತಿ ಹುಟ್ಟಿ ಶೀಘ್ರವಾಗಿ ಆಸೆ ಬಂದು ಮದುವೆ ಆಗ್ಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸೂರ್ಯ ಆಗಿರೋದ್ರಿಂದ ಸ್ವಲ್ಪ ಬರ್ಮೀಸ್ ರೂಬಿ ಹಾಕಿ ಒಳ್ಳೇದಾಗುತ್ತೆ. ಬಟ್ 23 ತೋರಿಸ್ತಾ ಇದೆ ಟೈಮಿಂಗ್, ಅದೇ ಟೈಮಿಂಗ್. ಬಟ್ ನೀವು ಕಾರಣ ಹೇಳಲಿಲ್ಲ. ಬಟ್ ನಮಗೆ ಓಕೆ, ಪರವಾಗಿಲ್ಲ. ನೀವು ಯಾಕೋ ಗಾಬರಿಲಿದ್ದೀರಾ, ಕಾರಣ ಹೇಳಲಿಲ್ಲ. ನೆಕ್ಸ್ಟ್. ಹಲೋ, ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಹೇಳಿ ಸರ್. ಸರ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓ, ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸರ್. ಇದು ಇವತ್ತು ಅದೇ ಬಸವರಾಜ ಬೊಮ್ಮಾಯಿ ಅವ್ರದ್ದೆಲ್ಲ ಹೇಳಿದ್ರಲ್ಲ ಸರ್, ಮೊದ್ಲೇ ಅದೆಲ್ಲ ಹೇಳಿದ್ರಿ ಒಂದ್ಸರಿ. ಒಂದ್ಸತಿ ಬೇರೆ ಚೇಂಜ್ ನೋಡಿದ್ವಿ ಸರ್. ಹೆಸರು ಗೊತ್ತಿಲ್ಲ ನನಗೆ, ಬಟ್ ಚೇಂಜ್ ಆಗೋ ಕಾಂಬಿನೇಷನ್ ಹೇಳಿದ್ದೆ ಬಹಳ. ಹೌದು ಸರ್, ಅದೇ ಇವತ್ತು ನೋಡಿದ್ವಿ. ಆಮೇಲೆ ಅದೇ ಹೇಳಿದ್ರಲ್ಲ ಸರ್, ನಾಳೆ 3:20 ಅವರು ಪ್ರಮಾಣ ಸ್ವೀಕಾರ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡೆಲ್ಲ ಹೇಳ್ತೀವಿ ಸಂಜೆ ಅಂತ ಹೇಳ್ತಿದ್ರಿ. ಖಂಡಿತ ನೋಡ್ತಾ ಇದ್ದೀವಿ ಸರ್. ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಏನೋ ಬರೋರು ಸ್ವಲ್ಪ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಳ್ಳಿ ಅಂತ ಅಷ್ಟೇ ಅಲ್ವಾ. ಅವ್ರು ಬರ್ತಾ ಇದಾರೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಂದಿರೋರು ನಮಗೆ ಕುಂದುಕೊರತೆಗಳೆಲ್ಲ ಇರ್ತಕ್ಕಂಥದ್ದು, ಅದನ್ನ ನಿಲ್ಲಿಸ್ಲಿ ಅಂತ ಹೇಳಿ. ಅದೇ ಸರ್, ನೀವ್ ಹೇಳ್ದಂಗೆ ಯಾರೇ ಬಂದ್ರು
ಅದೇ ನೀವ್ ಹೇಳ್ತಿರಲ್ಲ ಬರೀ ಜಸ್ಟ್ ಒಂದ್ ಸೈನು ಇದು ಅಂತ ಹೇಳ್ತಿರಲ್ಲ. ಅಷ್ಟೇ ಸರ್, ನಮ್ಮ ಬದುಕುಗಳು ನಮ್ದೇ ಅಲ್ವಾ ಸರ್, ನಮ್ ನೋವು ನಮ್ದು, ನಮ್ ನಲಿವು ನಂದು ಅಲ್ವಾ. ಕೆಲ್ಸಕ್ಕೆ ಹೋಗ್ಲೇಬೇಕು, ಅವ್ರು ಬೈದ ತಕ್ಷಣ ಯಾರ ಕೆಲಸ ಮಾಡ್ಬಿಡ್ರಲ್ಲ ಮನೇಲಿ ಮಲ್ಕೊಂಡಿರಿ ಅಂತ ಹೇಳಕ್ಕಾಗತ್ತ? ಹೌದು ಸರ್, ಬೆಳಗ್ಗೆ ಮಾಡೋ ಕೆಲಸನ ಮಾಡ್ಲೇಬೇಕು. ಅದು ಒಂದು ಇನ್ಫಾರ್ಮೇಶನ್ ಬದಲಾವಣೆ ಸುಗಮವಾಗಿ ಆಗ್ಬೇಕು ಅಂತ ಅಷ್ಟೇ. ನಮ್ಮ ಮನೆ ಹತ್ರ ರೋಡ್ ಇಲ್ಲ ಅಂದ್ರೆ ರೋಡ್ ಹಾಕಿದ್ರೆ ನಮ್ ಗಾಡಿಗಳು ಚೆನ್ನಾಗಿರ್ತವೆ. ಇಲ್ಲ ಅಂದ್ರೆ ರೋಡ್ಗಳು ಸರಿ ಇಲ್ಲ ಅಂತಂದ್ರೆ ನಾವು ತಗೊಂಡಿರ್ತಕ್ಕಂಥ ಗಾಡಿ ರಿಪೇರಿಗೆ ಬರುತ್ತೆ, ಖರ್ಚು ಜಾಸ್ತಿ. ರೋಡ್ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಗೆ ಗಾಡಿಗಳು ಮೈಲೇಜ್ ಕೊಡಲ್ಲ, ಖರ್ಚು ನಮ್ಗೆ ಆಗುತ್ತೆ. ಇದೆ ಅಲ್ವಾ, ಒಂದಕ್ಕೊಂದಕ್ಕೆ ಲಿಂಕ್ ಹೆಂಗಿರುತ್ತೆ ನೋಡಿ ಅಲ್ವಾ. ಅದನ್ನ ಇವರು ಅಟ್ಲೀಸ್ಟ್ ಆ ಲೆವೆಲ್ಗೆ ಫೆಸಿಲಿಟಿ ಮಾಡಿಕೊಟ್ರೆ ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಸಂಪಾದನೆ ನಾವು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇವಾಗೇನೋ ನೀರ್ ಬಂದಿಲ್ಲ, ನಾವು ನೀರ್ ಬರದೇ ಇದ್ದಾಗ, ನೀರ್ ಫೆಸಿಲಿಟಿ ಕೊಡದೇ ಇದ್ದಾಗ ನಾವು ಟ್ಯಾಂಕರ್ ಓಡಿಸ್ಕೋಬೇಕು ದುಡ್ಡು ಹಾಕಿ. ಇದು ನಾನು ಹೇಳೋದು ಫೆಸಿಲಿಟೀಸ್ ಅಂತ ಹೇಳ್ತೀವಿ. ಅವರೆಲ್ಲ ಫೆಸಿಲಿಟೀಸ್ ಕೊಡೋರು ಅಲ್ಲಿ ಕೊಟ್ರೆ ಒಳ್ಳೇದು ಅಂತಾರೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಜಾಸ್ತಿ ಅಂತಾರೆ ಅಲ್ವಾ. ಈಗ ಪೆಟ್ರೋಲ್ ಜಾಸ್ತಿ ಅಂತಂದ್ರೆ ನಾವು ಕೊತ್ಮೀರ್ ಸೊಪ್ಪು ಗಾಡಿ ಎತ್ಕೊಂಡ್ ಹೋಗ್ತೀವಲ್ಲ, ₹3 ಕೊತ್ಮೀರ್ ಸೊಪ್ಪು ತಗೊಂಬರಕ್ಕೆ ₹10 ಖರ್ಚು ಮಾಡ್ಕೊಂಡ್ ಬರ್ತೀವಿ ಅಲ್ವಾ. ಸೊ ಅಲ್ಲಿ ಯಾರು ಮಾತಾಡಲ್ಲ, ಎಲ್ಲ ಎದ್ದು ಬಿಡ್ತಾರೆ, ಎಲ್ಲ ಇವರು ನ್ಯೂಸ್ ಚಾನಲ್ ಅವರು ಎಲ್ಲ ಎದ್ದು ಬಿಡ್ತಾರೆ. ಅಲ್ಲಿ ಅವ್ರು ಆಯ್ತು, ಅವ್ರು ಜಾಸ್ತಿ ಮಾಡ್ತಾ ಇದಾರೆ. ನಿಮ್ಮ ಬದುಕುಗಳು ಚೆನ್ನಾಗಿರ್ಬೇಕು ಅಂದ್ರೆ ಸುಮ್ನೆ ಒಂದು ಅಲ್ಲಿ ಹೋಗ್ಬಿಟ್ಟು ಒಂದೇನೋ ಒಂದು ಯಾರೋ ಬಂದವ್ರೆ ಕಣ ಏನೋ ತಗೊಂಬ ಅನ್ನಕ್ಕೆ ಗುಯ್ಯದ್ ಗಾಡಿಲಿ ಹೋಗ್ತೀವಿ. ಸೊ ಅದು ಖರ್ಚೆ ಅವ್ರು ಜಾಸ್ತಿ ಮಾಡಿದ ತಕ್ಷಣ ಕಮ್ಮಿ ಮಾಡಕತ್ತ. ಮತ್ತೆ ಅದೆಲ್ಲ ಸರ್ ನೀವು ಕೇಳಿದ್ ಬಹಳ ಒಳ್ಳೇದಿತ್ತು, ನ್ಯಾಚುರಲ್ ರಿಸೋರ್ಸಸ್ ಅವೆಲ್ಲ. ಅದೇನು ಯಥೇಚ್ಛವಾಗಿ ಮಳೆ ಆದ್ರೂ ಬರುತ್ತೆ ಸರ್, ನೀರಾದ್ರೂ ಸಿಗುತ್ತೆ. ಇವತ್ತು ನಾಳೆ ಬಂದಿಲ್ಲ ಅಂದ್ರೆ ಮುಂದಿನ ವರ್ಷ ಸಿಗುತ್ತೆ. ಪೆಟ್ರೋಲ್ ಯಾವಾಗ್ಲೂ ಸುರಿತಾ ಇರುತ್ತೆ ಮೇಲಿಂದ, ಪೆಟ್ರೋಲ್ ಖಾಲಿ ಆಗೇ ಆಗುತ್ತಲ್ಲ ಇವತ್ತಲ್ಲ ನಾಳೆ. ಅದಕ್ಕೆ ನಾವು ಆಲ್ಟರ್ನೇಟಿವ್ ಎನರ್ಜೀಸ್ ಅಂತ ಕರಿತೀವಿ. ಅದು ಇವತ್ತಲ್ಲ ನಾಳೆ ತಗೊಳ್ಬೇಕಾಗತ್ತೆ. ಹೇಳಿ ಸರ್, ಸಮಯ ಕ್ಲೋಸ್ ಆಗ್ಬಿಡುತ್ತೆ, ನಿಮ್ದು ಹೇಳ್ಬಿಡಿ ಆಮೇಲೆ ನಿಮ್ಗೆ ಬೇಜಾರ. ಡೇಟ್ ಆಫ್ ಬರ್ತ್ ಸರ್ 25/10 25/10 2012 ಸರ್. 2012? ಹೌದು ಸರ್. ಯಾರ್ದಿದು ಸರ್? ಇದು ನಮ್ಮ ಮಗುದು ಸರ್. ಇದು ಆಯ್ತು ಸರ್, ಹೇಳಿ ಸರ್, ಟೈಮ್ ಹೇಳಿ ಸರ್. ಇದು ಪ್ಲೇಸ್ ಆಫ್ ಬರ್ತ್ ಬೆಂಗಳೂರು, ಟೈಮಿಂಗ್ಸ್ ಮಧ್ಯಾಹ್ನ 3:35 ಸರ್. 3:35. ಏನಾದ್ರು ಇಂಥ ವಿಚಾರ ಅಂತ ಕೇಳೋದಿದ್ಯಾ ಏನು ಅಂತ ಹೇಳಿ ಸರ್. ಅದೇ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಆಮೇಲೆ ಮುಂದಕ್ಕೆಲ್ಲ ಯಾವ ತರ ಮಾಡಿದ್ರೆ ಚೆನ್ನಾಗಿರ್ತದ, ಮುಂದಕ್ಕೆಲ್ಲ ಮಗು ಚೆನ್ನಾಗಿದೆಯಾ ಎಜುಕೇಶನ್ ಅಂತ ಕೇಳಬೇಕಿತ್ತು. ಆಯ್ತು, ಎಜುಕೇಶನ್ ಒಳ್ಳೇದು. ಎಜುಕೇಶನ್ ಕೊಟ್ರೆ ಮುಂದಿಂದ ಅವ್ರು ನೋಡ್ಕೋತಾರೆ. ಹೌದು ಸರ್. ಹೌದು ಸರ್. ನೋಡಿ, ಲಗ್ನ ಬಂದ್ಬಿಟ್ಟು ಕುಂಭ ಲಗ್ನ, ರಾಶಿ ಬಂದ್ಬಿಟ್ಟು ಕುಂಭ ರಾಶಿ, ಅವರ ನಕ್ಷತ್ರ ಬಂದ್ಬಿಟ್ಟು ಶತಭಿಷ ನಕ್ಷತ್ರ. ಈಗ ಸದ್ಯಕ್ಕೆ 2030 ಇನ್ನ 9 ವರ್ಷದವರೆಗೂ ಅವ್ರಿಗೆ ಗುರು ಇದೆ, ಆಮೇಲೆ ಶನಿ ಇದೆ. ಗುರುವಿನ ಕಾಂಬಿನೇಷನ್ ನೋಡೋಣ. 12 ಸ್ವಲ್ಪ 7 ಸ್ವಲ್ಪ ಅವ್ರಿಗೆ ಈ ಒಂದು 9 ವರ್ಷದ ಕಾಲ ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥ ತೋರಿಸುತ್ತೆ. ಆದ್ರೆ ಶನಿ ಮಾತ್ರ 9 ಇರೋದ್ರಿಂದ ಹೈಯೆಸ್ಟ್ ಚೆನ್ನಾಗಿ ಓದ್ತಾರೆ. ಯಾಕಂದ್ರೆ ನಾವು 9 ಹಿಟ್ ಆದ್ಮೇಲೆ ಅದು ಬ್ಯಾಲೆನ್ಸ್ ಕಾಂಬಿನೇಷನ್ ನೋಡಿದಾಗ 2, 5, 9, 10, 11 ಎಕ್ಸಲೆಂಟ್. ಮತ್ತೆ ಅಲ್ಲೂ ಕೂಡ ರಾಹುನು 9 ಹಿಟ್ ಆಗಿದೆ, ರಿಪೀಟ್ ಆಗಿದೆ, ಅದ್ಭುತವಾಗಿದೆ. ನನ್ನ ಗೊತ್ತಿರೋಂಗೆ ಕರೆಕ್ಟ್ ನೀವು ಪ್ಲಾನ್ ಮಾಡಿ ಕೊಟ್ರೆ ಇವಾಗ ಎಷ್ಟು ಏಜ್ ಅವ್ರಿಗೆ? 9 ಇಯರ್ಸ್ ಅಲ್ವಾ? ಇನ್ನೊಂದು 9 ವರ್ಷ ಹೋದ್ರೆ 18 ವರ್ಷ. ಸೊ ಹೆಚ್ಚು ಕಮ್ಮಿ ಡಿಗ್ರಿಗೆ ಸೇರ್ತಕ್ಕಂಥ ಸಮಯ ಅಲ್ವಾ? ಮೆಡಿಕಲ್ ಮಾಡ್ತಕ್ಕಂಥ ಯೋಗ ನಂಬರ್ 1 ಅಲ್ಲಿದೆ. ಅದು ಬಿಟ್ರೆ ನಾರ್ಮಲ್ ಆಗಂತೂ ಇಂಜಿನಿಯರಿಂಗು, ಸಾಫ್ಟ್ವೇರು ಆ ಲೈನ್ ಹೋಗ್ತಾರೆ. ಅದ್ರದ್ದು ದೂಸರ ಮಾತು ಇಲ್ವೇ ಇಲ್ಲ. ಅದು ಖಂಡಿತ ಹೋಗ್ತಾರೆ, ಜಯ ಆಗುತ್ತೆ. ಬಟ್ ಆದ್ರೆ ಮೆಡಿಕಲ್ ಹೋಗ್ತಕ್ಕಂಥ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಇದೆ ಸರ್. ಮೆಡಿಕಲ್ ಕಾಂಬಿನೇಷನ್ ನಾನು ಕಾಣಿಸ್ತಕ್ಕಂಥ ತೋರಿಸ್ತಾ ಇದೆ. ಸೊ ಹಾಗೆ ಇಲ್ಲಿ 12, 9, 9, 9, 8 ಇವೆಲ್ಲ ಸ್ವಲ್ಪ ಮೆಡಿಕಲ್ಗೆ ತೋರಿಸುತ್ತೆ. ಸ್ವಲ್ಪ ಮೆಡಿಕಲ್ಲೋ, ಆಯುರ್ವೇದನೋ, ನ್ಯಾಚುರೋಪತಿನೋ ಆ ಲೈನ್ ಕಳಿಸಿ ಸರ್, ಉದ್ಧಾರ ಆಗ್ಬಿಡ್ತಾನೆ. ಒಳ್ಳೇದಾಗ್ಲಿ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ನಮ್ಮ ಆಗಸ್ಟ್ 1ನೇ ತಾರೀಕು ಇಂಗ್ಲಿಷಲ್ಲಿ ಇರ್ತಕ್ಕಂಥದ್ದು. ನೀವು ಜ್ಯೋತಿಷ್ಯ ಕಲಿತು ಪ್ರೆಡಿಕ್ಷನ್ ಮಾಡಿ ನಿಮ್ಗೆ ಆಗ್ತಕ್ಕಂಥ ಆನಂದ, ಖುಷಿ, ಸಂಭ್ರಮ ಹೇಳಕ್ಕಾಗೋದಿಲ್ಲ. ಬನ್ನಿ, ಇಂಗ್ಲಿಷ್ ಬೇಕಾ? ಆಗಸ್ಟ್ 1ನೇ ತಾರೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಆಗಸ್ಟ್ 16ನೇ ತಾರೀಕು ನಮ್ಮ ಕನ್ನಡದಲ್ಲಿರ್ತಕ್ಕಂಥದ್ದು. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಹೊರಡ್ತೀನಿ ಮತ್ತೆ ನಾಳೆ ಬೆಳಿಗ್ಗೆ 8 ರಿಂದ 9 ಮತ್ತೆ ಸಂಜೆ 9:30 ರಿಂದ 10:30. ಸರ್ವೇ ಜನ ಸುಖಿನೋ ಭವಂತು.